ಶರಣರ ಬದುಕನ್ನ ಕಾವ್ಯದ ರೂಪದಲ್ಲಿ, ಜನಪದ ಸಾಹಿತ್ಯದ ರೂಪದಲ್ಲಿ ಬರೆದಿಡುವುದರ ಮೂಲಕ ನಿತ್ಯವೂ ಕೂಡ ಶರಣರ ಗುಣಗಾನವನ್ನ ಮಾಡ್ತಾ, ಕಲಬುರಗಿ ಶರಣರು ದೇವರ ದೇವರು ನೆನಪಿರಲಿ ನಮ್ಮ ಮನದಾಗ, ನೆನಪಿರಲಿ ನಮ್ಮ ಮನದಾಗ, ಶರಣರ ಕರುಣೆ ಇರಲಿ ತಲಿಮ್ಯಾಗ ಅನ್ನುವಂಥ ಈ ತ್ರಿಪದಿಯ ಸೂತ್ರಗಳನ್ನು ನಮಗೆಲ್ಲ ಪರಿಚಯ ಮಾಡಿಕೊಟ್ಟು ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಮಾತೆ ಡಾಕ್ಟರ್ ನೀಲಾಂಬಿಕಾ ತಾಯಿಯವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಪ್ರಾಂಶುಪಾಲರಾಗಿರುವಂಥ ಚವ್ಹಾಣ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಅವರೆಲ್ಲ ಸಿಬ್ಬಂದಿ ಬಳಗವೇ ಅತ್ಯಂತ ಮಧುರವಾಗಿ ಗಾಯನವನ್ನು ಮಾಡುವುದರ ಮೂಲಕ ಶರಣರ ಪುರಾಣವನ್ನು ಪಾರಾಯಣ ಮಾಡುತ್ತಿರುವಂಥ ನಮ್ಮ ನಾಡಿನ ಹೆಸರಾಂತ ಗಾಯಕರಾದ ವೀರೇಶ್ ಕುಮಾರ್ ಮಳಲಿ ಅವರೇ, ಅತ್ಯುತ್ತಮವಾಗಿರುವಂತಹ ತಬಲಾ ಸಾಥನ್ನು ನೀಡುತ್ತಿರುವ ಬಸವರಾಜು ಹೊನ್ನಿಗನೂರವರೇ, ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿರುವಂಥ ಎಲ್ಲ ನನ್ನ ಶರಣ ಬಂಧುಗಳೇ, ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂಥ ಸದ್ಭಕ್ತ ಬಳಗವೇ, ಶ್ರದ್ಧೆಯ ತಾಯಂದಿರ ಬಳಗವೇ, ಸೇವಾಕರ್ತರೇ, ಅಂತರ್ಜಾಲದ ಮೂಲಕ ಮಹಾಮಹಿಮನ ಚರಿತ್ರೆಯನ್ನು ಶ್ರವಣ ಮಾಡುತ್ತಿರುವಂಥ ನಾಡಿನ ಎಲ್ಲ ಶರಣ ಸದ್ಭಕ್ತ ಬಳಗವೇ, ಸೇವಾಕರ್ತರೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು. ನಾವು ನೀವೆಲ್ಲ 8 ದಿನಗಳ ಕಾಲ ಗುರುಲಿಂಗ ಕವಿಗಳು ರಚಿಸಿರುವಂಥ ಕಲಬುರಗಿ ಮಹಾದಾಸೋಹಿ ಶರಣಬಸವೇಶ್ವರರ ಪುರಾಣ ಪ್ರವಚನವನ್ನ ಶ್ರದ್ಧಾಭಕ್ತಿಯಿಂದ ಕೇಳ್ತಾ ಕೇಳ್ತಾ ಇವತ್ತು 9ನೇ ದಿನದಲ್ಲಿ ಮುಂದುವರಿತಾ ಇದ್ದೇವೆ. ಸಮಯ ಯಾರ ಗುಲಾಮನೂ ಅಲ್ಲ, ಸಮಯದ ಗುಲಾಮರು ಮಾನವರು. ಸಮಯ ಯಾರ ಗುಲಾಮನೂ ಅಲ್ಲ, ಸಮಯದ ಗುಲಾಮರು ನಾವೆಲ್ಲ ಮಾನವರು. ಕಾರಣ ಸಮಯ ಅದು ಹೋಗ್ತಾನೆ ಇರ್ತದೆ, ಕಳೀತಾನೆ ಇರ್ತದೆ. ಆದರೆ ಸಮಯದ ಸದುಪಯೋಗವನ್ನು ಮಾಡಿಕೊಂಡು ಯಾರು ಜೀವನದಲ್ಲಿ ಸಮಯವನ್ನ ಜೀವನದ ನಿಜವಾದ ಸಂಪತ್ತು ಅಂತ ತಿಳ್ಕೊಳ್ತಾರೆ, ಅವರು ಜೀವನದಲ್ಲಿ ಜೀವಮಾನದ ಸಾಧನೆಯನ್ನ ಮಾಡಿ ಆನಂದವನ್ನು ಹೊಂದಲಿಕ್ಕೆ ಬರ್ತದೆ. ಹಾಗಾಗಿ ನೋಡಿ, ನಿನ್ನೆನೆ ನಮ್ಮ ಆನಂದ್ ಸರ್ ಅವರು ನಮ್ಮನ್ನು ಕರ್ಕೊಂಡು ಬಂದು ವೇದಿಕೆ ಹಚ್ಚಾರೇನೋ ಅಂತ ನಮಗನಿಸ್ತದ. ಆದ್ರೆ ಇವತ್ತು 9ನೇ ದಿನಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಅದು ಗತಿಸಿ ಹೋಗಿ ಬಿಡುತ್ತದೆ. ಹಾಗಾಗಿ ನಮ್ಮ ಬದುಕಿಗೆ ಸಿಕ್ಕಿರುವಂತ ಆ ಶುಭ ಸಮಯ, ಶಿವ ಸಮಯ ಅದು ಸಾರ್ಥಕ ಆಗಬೇಕು. ಆದರೆ ದುರ್ದೈವದ ಕಾಲದಲ್ಲಿ ನಾವಿದ್ದೇವೆ. ಸಮಯವನ್ನ ವ್ಯರ್ಥವಾಗಿ ಹರಣ ಮಾಡುವಂಥವರ ಸಂಖ್ಯೆ ಮಾನವ ಸಮಾಜದಲ್ಲಿ ಹೆಚ್ಚಾಗಿದೆ ಇವತ್ತು. ಆಂಗ್ಲ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳಿದ, ಟೈಮ್ ಈಸ್ ಗಾಡ್, ಟೈಮ್ ಈಸ್ ಡೈಮಂಡ್, ಟೈಮ್ ಈಸ್ ವ್ಯಾಲ್ಯೂಬಲ್. ಸಮಯ ಅಂದ್ರದು ದೇವರು, ಸಮಯವೇ ದೇವರು. ಯಾರು ಸಮಯಕ್ಕೆ ಗೌರವವನ್ನ ಕೊಡೋದಿಲ್ಲವೋ ಅವರು ದೇವರಿಗೂ ಕೂಡ ಗೌರವವನ್ನ ಕೊಡಲಾರರು. ಟೈಮ್ ಈಸ್ ಗಾಡ್. ಅದು ಬಹಳ ಅಮೂಲ್ಯ. ಜೀವನದೊಳಗ ಒಂದು ಕ್ಷಣ ಕ್ಷಣವೂ ಕೂಡ ಅಮೂಲ್ಯ. ಯಾವ ಕ್ಷಣದೊಳಗೆ ಏನಾಗ್ತದೋ ಗೊತ್ತೇ ಆಗೋದಿಲ್ಲ. ಹಾಗಾಗಿ
ಶರಣರು, ಸಂತರು, ಮಹಾತ್ಮರು, ಜ್ಞಾನಿಗಳು, ದಾಸವರೇಣ್ಯರು, ಸಿದ್ಧಪುರುಷರು, ಆರೂಢರು, ಅವಧೂತರು ಇವರೆಲ್ಲ ಈ ಜಗತ್ತಿನೊಳಗ ಸಮಯಕ್ಕೆ ಬಹಳ ದೊಡ್ಡ ಬೆಲೆಯನ್ನು ಕೊಟ್ಟವರು. ಸಮಯವನ್ನ ಸದುಪಯೋಗ ಮಾಡಿಕೊಂಡು ಸಮಯದ ಸಾರ್ಥಕತೆಯನ್ನ ಮಾಡಿಕೊಂಡವರು. ಹಾಗಾಗಿ ನಾವೆಲ್ಲ ಸಮಯವನ್ನ ಗೌರವಿಸಬೇಕು, ಸಮಯವನ್ನ ಅನುಸರಿಸಬೇಕು, ಸಮಯವನ್ನ ಪಾಲಿಸಬೇಕು. ಸಮಯವೇ ಜೀವನದ ನಿಜವಾದ ಸಂಪತ್ತು. ನಿನ್ನ ಮುಂದೆ ಕೋಟಿ ಕೋಟಿ ಸಂಪತ್ತು ಬಿದ್ದಿರಬಹುದು, ಆದರೆ ನಿನ್ನ ಜೀವನದ ಸಮಯ ಅನ್ನೋದು ಮುಗೀತು ಅಂದ್ರೆ ಆ ಕೋಟಿ ತಗೊಂಡು ಮಾಡೋದೇನದು? ಹಾಗಾಗಿ ಸಮಯ ಬಹಳ ಅಮೂಲ್ಯ. ಅಂತ ಸಮಯವನ್ನ ನಾವು ನಿತ್ಯ ಭಕ್ತಿಯಿಂದ, ಶ್ರದ್ಧೆಯಿಂದ ಶರಣರ ಪುರಾಣವನ್ನ ಶ್ರವಣ ಮಾಡುವ ಸಲುವಾಗಿ ಆನಂದವಾಗಿ ಬಳಸಿಕೊಳ್ಳುತ್ತಾ ಇದ್ದೇವೆ. ಇದುವೇ ಶಿವ ಸಮಯ, ಇದುವೇ ಸಾರ್ಥಕ ಸಮಯ. ಇರುವ 24 ಗಂಟೆಗಳಲ್ಲಿ 2 ಗಂಟೆಗಳ ಕಾಲ ಒಬ್ಬ ಪುಣ್ಯಾತ್ಮನ ತಾಣದಲ್ಲಿ ಆ ಪುಣ್ಯಾತ್ಮನ ಸಚ್ಚರಿತ್ರೆಯನ್ನ ಕೇಳುವಂತ ಈ ಅವಕಾಶವನ್ನ ನಾವು ನೀವು ಏನು ಬಳಸ್ಕೊಂಡಿದ್ದೇವೆ, ಇದು ನಿಜವಾಗಲೂ ಕೂಡ ಸಾರ್ಥಕತೆಯ ಸಮಯ. ಒಬ್ಬ ಮಹಾತ್ಮ ಸಂತ ಬೆಳಿಗ್ಗೆನೆ ಒಬ್ಬ ದೊಡ್ಡ ಶ್ರೀಮಂತರ ಮನೆಯ ಅಂಗಳದೊಳಗ ಬಂದು ನಿಂತು ಭವತಿ ಭಿಕ್ಷಾಂದೇಹಿ ಅಂದನಂತ. ಆ ಮನೆಯವರಿಗೆ ನೀಡಿ ಅಭ್ಯಾಸ ಇರಲಿಲ್ಲ, ಬರೇ ಮಂದಿದ ಕಸ್ಕೊಂಡ ಅಭ್ಯಾಸ ಇತ್ತು. ನೀಡಿ ಅಭ್ಯಾಸ ಇರಲಿಲ್ಲ. ಆದ್ರೆ ಸೌಭಾಗ್ಯ ಅಂದ್ರೆ ಆ ಮನೆತನಕ್ಕೆ ಹೊಸದಾಗಿ ಮದುವೆಯಾಗಿ ಒಬ್ಬ ಸೊಸೆ ಬಂದಿದ್ಲು. ಆ ಸೊಸೆ ಸಂಸ್ಕಾರವಂತ ಮನೆತನದಿಂದ ಬಂದಿದ್ಲು. ಪುರಾಣ ಪ್ರವಚನ ನೀಡೋದು, ಕೊಡೋದು, ಶಿವಭಜನೆ, ಪ್ರಾರ್ಥನೆ, ಲಿಂಗ ಪೂಜೆ, ಇಂಥ ಸಂಸ್ಕಾರವನ್ನು ಹೊಂದಿದ ಹೆಣ್ಣು ಮಗಳು. ಹೊರಗಡೆ ಭವತಿ ಭಿಕ್ಷಾಂದೇಹಿ ಅನ್ನುವಂಥ ಧ್ವನಿ ಕೇಳಿದ ತಕ್ಷಣವೇ ಒಂದಿಷ್ಟು ಪ್ರಸಾದವನ್ನ ತಟ್ಟೆಯಲ್ಲಿಟ್ಟುಕೊಂಡು ಆ ಬಂದಂತ ಮಹಾತ್ಮನಿಗೆ ನೀಡಬೇಕು ಅಂತ ಹೀಗೆ ಹೊರಗಡೆ ಬಂದಾಗ ಮಹಾತ್ಮರು ಕೂಡ ಆ ತಾಯಿಯನ್ನ ಗಮನಿಸಿದ್ರು. ಹಣೆ ತುಂಬ ಶ್ರೀ ವಿಭೂತಿ, ಅವಳ ಮುಖದಲ್ಲಿ ಆಧ್ಯಾತ್ಮದ ಕಾಂತಿ. ಆ ಅಪರೂಪದ ಕಳೆಯನ್ನ ನೋಡಿ ಅವ್ರು ತಿಳ್ಕೊಂಡ್ರು, ಇಲ್ಲಿ ಒಂದಿಷ್ಟೇನೋ ಆಧ್ಯಾತ್ಮದ ಕಳ ಅದ, ಕಳೆಯೊಳಗ ಕಳ ಅದ ತಿಳ್ಕೊಂಡು ತಮ್ಮ ಜೋಳಿಗೆಯನ್ನು ಹೀಗೆ ಒಡ್ಡಿ ಅದನ್ನ ನೀಡಿಸಿಕೊಳ್ಳುವಾಗ ಆ ಎದುರಿಗೆ ನಿಂತಿರುವಂತ ಆ ತಾಯಿಯನ್ನು ಕೇಳಿದ್ರಂತ, ಯವ್ವ ನಿನಗ ವಯಸ್ಸೆಷ್ಟು ಅಂತ. ಆವಾಗ ಆ ತಾಯಿ ಅಂತಾಳ, ಯಪ್ಪ ನನಗ 2 ವರ್ಷ. 2 ವರ್ಷ. ಈ ಕಡೆ ಕಟ್ಟಿ ಮೇಲೆ ಮಾವು ಕೂತಿದ್ದ. ಅವಾಗ ಈ ಮಾತು ಕೇಳಿ ತಲೆ ತಿರುಗಿದಂಗಾತು. 2 ವರ್ಷ ಅಂತಾಳಲ್ಲ, ತೆಲಿಗಿಲಿ ಕೆಟ್ಟದೇನು ವಿಚಾರ ಮಾಡ್ಕೋತ ಕೂತಾವ. ಮಹಾತ್ಮರು ಮತ್ತೆ ಮುಂದುವರೆದು ಮಾತಾಡಿದ್ರೆ, ಯವ್ವ ನಿನಗೆ 2 ವರ್ಷ ಅಂದ್ರೆ ನಿನ್ನ ಗಂಡಗೆ 8 ವರ್ಷ. ಯಪ್ಪ ಅವ್ರಿಗೆ ಈಗ 1 ವರ್ಷ. ಹಾ, ನಿನಗೆ 2, ನಿನ್ನ ಗಂಡಗೆ 1, ಮತ್ತೆ ನಿಮ್ಮ ಮಾವುಗ ಯಪ್ಪ ಈಗ ಅವ್ರಿಗೆ 6 ತಿಂಗಳ. ಮಾವುಗ 6 ತಿಂಗಳ ಅಂದ್ರೆ ನಿಮ್ಮ ಅತ್ತಿಗತಿ ಏನು ಅಂದ್ರ, ಯಪ್ಪ ಇನ್ನು ನಮ್ಮ ಅತ್ತಿ ಹುಟ್ಟೇ ಇಲ್ಲ. ಆಕಿ ಸೌಟ್ ಹಿಡ್ಕೊಂಡು ಕಲಾಲ ಅಂತ ಬಾಯಿ ಮಾಡ್ಕೋತ ಹೊರಗ ಬಂದು, ನೀಡಿಲ್ಲ, ಕೊಟ್ಟಿಲ್ಲ, ದಾಸೋಹ ಮಾಡಿಲ್ಲ, ದಾನ ಮಾಡಿಲ್ಲ, ಇಂಥ ಸತ್ಸಂಗದೊಳಗೆ ಎಂದೂ ಪಾಲ್ಗೊಂಡಿಲ್ಲ. ಜೀವನ ಅಂದ್ರೆ ಉಣ್ಣೋದು, ತಿನ್ನೋದು, ಉಡೋದು, ಕೂಡಿಡೋದು, ಜಗಳ ಆಡೋದು, ಗುದ್ದಾಡೋದು, ಬಡದಾಡೋದು, ಇದಂತ ತಿಳ್ಕೊಂಡು ಜೀವನ ಮಾಡಿದ್ದುವವು. ನಿಮಗೆ ಹೇಳ್ತೀನಿ,
ಈ ಮಾತುಗಳನ್ನು ಕೇಳಿ ಕಟ್ಟೆ ಮೇಲೆ ಕೂತಿರುವ ಮಾವ ಕೆಳಗಿಳಿದು ಬಂದ. ಅಲ್ಲ, ನೋಡೇ ನೋಡ್ತೀನಿ, ಇಬ್ರು ಏನೇನೋ ಮಾತಾಡಕತ್ತೀರಿ, ನಿಮ್ದೇನು ತೆಲಿಗಿಲಿ ಕೆಟ್ಟದೇನು? ಅವಾಗ ಮಹಾತ್ಮರು ನಕ್ಕೋತ ಒಂದು ಮಾತು ಹೇಳಿದ್ರು, ಯವ್ವ ನಿಮ್ಮ ಮಾವ ಏನೋ ಅಂತ ನೋಡು, ನಮಗೆ ತೆಲಿ ಕೆಟ್ಟದ ಅಂತಾನ, ಮತ್ತ ಆತನ ತೆಲಿ ಶುದ್ಧ ಮಾಡು ಅಂದ್ರು. ನನ್ನ ತೆಲಿ ಏನು ಶುದ್ಧ ಮಾಡ್ತೀರಿ, ಮೊದಲು ನಿಮ್ಮದು ಮಾಡ್ಕೋರಿ. 28 ವಯಸ್ಸಿನ ಹೆಣ್ಮಗಳು ನೀ ಅದಿ, ನಿನ್ನ ನೋಡಿ ಮಾತಾಡಿ ಮದುವೆ ಮಾಡಿ ಸೊಸೆ ಅಂತ ಮನೆಗೆ ಕರ್ಕೊಂಡು ಬಂದೀವಿ. ಅವ್ರು ಕೇಳಿದ್ರೆ 2 ವರ್ಷ ಅಂತೀಯಲ್ಲ, ಮತ್ತು ನಿನ್ನ ತೆಲಿ ಶುದ್ಧ ಐತೆ ಇಲ್ಲ ನೋಡ್ಕೊ ಅಂದ ಅವ ಮಾವ. ಆವಾಗ ಮಹಾತ್ಮರಂದ್ರು, ಯವ್ವ ಇದಕ್ಕೆ ನೀನ ಚಲೋ ಉತ್ತರ ಕೊಡು. ಆವಾಗ ಆ ಸೊಸೆ ಹೇಳ್ತಾಳ, ಅಪ್ಪ ಮಹಾತ್ಮರೇ, ನಿಮ್ಮ ಮುಂದೆ ಹೇಳ್ಕೋತೀನಿ, 25-26 ವರ್ಷದವರೆಗೆ ನಾನು ಹುಟ್ಟಿದೆ, ಬೆಳೆದೆ, ಯೌವನದೊಳಗೆ ಜೀವನವನ್ನ ಮಾಡಿದೆ. ಆದ್ರೆ ನಿಜವಾದ ಆಧ್ಯಾತ್ಮದ ಅರಿವಿನ ಮಾರ್ಗಕ್ಕೆ ಬಂದು ಈಗ 2 ವರ್ಷ ಆತು. ಕಳೆದು ಹೋದ 26 ವರ್ಷಗಳು ಆ ಸಮಯ ಅದು ವ್ಯರ್ಥ. ಈ 2 ವರ್ಷವೇ ನನ್ನ ನಿಜವಾದ ಜೀವನ, ಅದಕ್ಕಾಗಿ ನನಗೆ 2 ವರ್ಷ ಅಂತ ನಾ ಹೇಳೀನಿ ಅಂದ್ಲು. 2 ವರ್ಷ. ಮತ್ತೆ ನಿಂದಂತೂ ಬರೋಬರಿ ಆತವ, ನಿಮ್ಮ ಮಾವ ಕೇಳಕತ್ಯಾನ, ನಿನ್ನ ಗಂಡಗೆ ಒಂದಂದಿಯಲ್ಲ ಹೇಳು. ಇಲ್ರಿ, ನಾ ಬಂದ ಮೇಲೆ 1 ವರ್ಷದ ಮೇಲೆ ಹಂಗೂ ಹಿಂಗೂ ಹೇಳಿ ಮಾಡಿ ತಿದ್ದಿ ತೀಡಿ ಶರಣಪ್ಪನ ಗುಡಿ ಕರ್ಕೊಂಡು ಬಂದು ದಾಸೋಹದ ಪ್ರಜ್ಞೆ ಕಲಿಸಿ ಸತ್ಸಂಗಕ್ಕೆ ಬರಂಗ ಮಾಡಿ ಈಗ 1 ವರ್ಷ ಆತು. 1 ವರ್ಷದಿಂದ ಈ ದಾರಿಯೊಳಗದಾನ. ಒಂದು ವರ್ಷದಿಂದ ಈ ದಾರಿಯೊಳಗದಾನ. ಅದಕ್ಕಾಗಿ ಅವನಿಗೆ 1 ವರ್ಷ ಬರೋಬರಿ ಆತು. ಮತ್ತು ನಿಮ್ಮ ಮಾವ ಇಲ್ಲೇ ನಿಂತಾನ 6 ತಿಂಗಳ ಕೂಸ, ಮತ್ತೆ ಇವಂದೇನು ಹಣೆ ಬರ. ಆವಾಗ ಸೊಸೆ ಹೇಳಿದ್ಲಂತ, ಅಪ್ಪ ಅವರೇ ನಿಮಗೆ ಹೇಳೋದು ಏನದ, ಇದಕ್ಕೆ 65-70 ವರ್ಷ ಆಗ್ಯದ, ಖರೆ ಇದು ಎಂದೂ ಈ ದಾರಿಗೆ ಬಂದೇ ಇಲ್ಲ. ಬರೇ ಪ್ರಪಂಚದ ಮಾಯಾದೊಳಗ ಬಿದ್ದು ಒದ್ದಾಡ್ಯದ. ಮಗ ಹೋಗೋದು ನೋಡಿ, ಸೊಸಿ ಹೋಗೋದು ನೋಡಿ, ಈಗ ಬರಾಕ್ ಶುರು ಮಾಡಿ 6 ತಿಂಗಳಾಗ್ಯದ. ಅದಕ್ಕೆ ಇದರ ವಯಸ್ಸು 6 ತಿಂಗಳ ಅಷ್ಟೇ. ಹೌದಂದವ ಮಾವ. ಇದ್ರಿಂತ ಸೊಸಿ ಇರಬೇಕು ಒಂದೊಂದು ಮನ್ಯಾಗ, ಮನಿ ಉದ್ಧಾರ ಆಕ್ಕಾವ, ಸಂಸ್ಕಾರ ಸಿಗ್ತದ. ಯವ್ವ ಇಲ್ಲೇನೋ ಬರೋಬರಿ ಹೇಳಿದಿ, ಅದು ಒಳಗೈತೆಲ್ಲ, ಅದು ನಿನ್ನೂ ಹುಟ್ಟೇ ಇಲ್ಲ ಅಂತೆಲ್ಲ. ಹೌದು ನೋಡ್ರಿ, ಇಟ್ಟೆಲ್ಲ ಮಾತಾಡಿದ್ರು ಹೊರಗೆ ಬರಾಕ್ ತಯಾರಿಲ್ಲ, ಅದ್ರೊಳಗ ಬಿದ್ದು ಒದ್ದಾಡ್ತದ. ಅದಕ್ಕಾಗಿ ಅದು ಇನ್ನೂ ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ಲಂತ ಸೊಸಿ. ಹಾಗಾಗಿ ಜೀವನದೊಳಗೆ ಎಷ್ಟು ಸಮಯವನ್ನ ನಾವು ಕಳಿತೇವೆ ಅನ್ನೋದು ಬಹಳ ಮುಖ್ಯ ಅಲ್ಲ, ಆ ಕಳೆದಿರುವ ಸಮಯದ ಪುಣ್ಯ ಫಲದ ಪ್ರಾಪ್ತಿ ಏನು ಅನ್ನುವಂಥ ಚಿಂತನ ನಮ್ಮೊಳಗೆ ಬರಬೇಕು. ಇವತ್ತಿನ ದುನಿಯಾದೊಳಗ 2 ವಿಚಿತ್ರ ರೋಗಗಳದಾವ. ಆ ರೋಗಗಳು ಯಾವುವು ಅಂದ್ರೆ, ಕೆಲವ್ರು ಅಂತಾರ, ಏನ್ ಮಾಡೋದು ಸ್ವಾಮೀಜಿ, ನಾವೆಲ್ಲ ಪ್ರವಚನಕ್ಕೆ ಬರಬೇಕಂತೀವಿ, ಶರಣಪ್ಪನ ಗುಡಿಗೆ ಬರಬೇಕಂತೀವಿ, ಪುರಾಣ ಕೇಳಾಕ ಬರಬೇಕಂತೀವಿ, ಎಲ್ಲ ಕರೆಯದರಿ, ಆದ್ರೆ ನಮಗೆ ಪುರುಸೊತ್ತೇ ಇಲ್ಲ, ಟೈಮ ಇಲ್ಲ ಅಂತಾರ ಅವ್ರು. ಅದೊಂದು ಗುಂಪು ಬೇರೆ ಅದ, ಅವ್ರಿಗೆ ಟೈಮ ಸಾಲವಲ್ದಂತ. ಅಂಥವ್ರಿಗೆ ಒಂದೇ ಒಂದು ಉತ್ತರ, ನೀವು ಹೆಂಗ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಜೀವನ ಮಾಡ್ರಿ, 1 ದಿನ ಸತ್ತ ಮೇಲೆ ಗೂಟಕ್ಕೆ ಬಡಿತಾರಲ್ಲ, ಕುಂಡ್ರಿಸ್ತಾರ ನೋಡ್ರಿ ಗಾಡಿಗೆ, ಅದೇನೋ ಮುಂದಕ್ಕೆ ಬಿಡುತ್ತಂತ ಕೊಡಂಗಿಲ್ರಿ. ಏನಂತೀರಿ ಅದಕ್ಕೆ? ಪಿರಿಕಿ ಹಿಂಗಿಡ್ತಾರ ನೋಡ್ರಿ, ಇಟ್ಟು ಕುಂದ್ರಿಸ್ತಾರ. ಆವಾಗ ಇದಕ್ಕೆ ಟೈಮ್ ಇರ್ತದ, ಬಂದವ್ರಿಗೆ ಟೈಮ್ ಇರಂಗಿಲ್ಲ. ಎತ್ತರ ಅಂತಿರ್ತಾರ ಅವ್ರು, ಜಲ್ದಿ ಇಟ್ಟು ಬರ್ರಿಯಪ್ಪ, ಬಸ್ ಹೋಗ್ತಾವ ನಾವು. ಹೌದಲ್ರಿ? ವಿಚಾರ ಮಾಡ್ರಿ, ಸಮಯ ಅಮೂಲ್ಯ ಅದ, ಅದನ್ನು ಒಳ್ಳೇದಕ್ಕೆ ಬಳಕೆ ಮಾಡ್ಕೋಬೇಕು, ಬಹಳ ಮುಖ್ಯ ಇದು ಜೀವನದವ್ರು. ಇದು ಒಂದು ರೋಗ, ಟೈಮೇ ಇಲ್ಲ ಟೈಮೇ ಇಲ್ಲ ಟೈಮೇ ಇಲ್ಲ, ಪುರುಸೊತ್ತೇ ಇಲ್ಲ. ಯಾವಾಗ ಆಗೋದು ಪುರುಸೊತ್ತು? ಮತ್ತೆ ನೀವು ಮಾಡ್ಕೊಂಡ್ರೆ ಆಗ್ತದ, ಪುರುಸೊತ್ತ ಇಲ್ಲ ಅಂದ್ರೆ ಆಗೋದು ಯಾವಾಗ? ಅದಕ್ಕೆ ತಾನೇ ತಾನು ಸಿಗ್ತದೇನು?
ಇದು ಒಂದು ರೋಗ. ಇನ್ನೂ ಕೆಲವರು ಅದಾರ್ರಿ, ಅದನ್ನ ಹಿಡ್ಕೊಂಡು ಕೂತ್ ಹಿಂಗ ದಬ್ಬವ್ರು. ಏನು ಅವು ಬಂದಾವಲ್ಲ ಕೈಯಾಗ, ಅವ ಲಿಂಗಾಗ್ಯಾವ. ಇವರು ಬರಳಿ ಲಿಂಗ ಮಾಡೋದು ವಿಭೂತಿ ಹಚ್ಚಿದಂಗ ಅದು. ಇಷ್ಟು ಲಿಂಗ ಪೂಜೆ ನಡೆದದ ಎಲ್ಲರ ಕೈಯಾಗ. ಅವ ಅದ ಹಳ್ಳ್ಯಾಗ ನೋಡ್ರಿ, ಸಿಟ್ಯಾಗ ನೋಡ್ರಿ, ಓಣ್ಯಾಗ ನೋಡ್ರಿ, ಗಲ್ಯಾಗ ನೋಡ್ರಿ, ಎಲ್ಲಾರ ನೋಡ್ರಿ, ಬರೇ ಅದ. ಗಂಡು ನೋಡ್ರಿ, ಹೆಣ್ಣು ನೋಡ್ರಿ, ಇದ್ರಾಗ ಮುಳುಗ್ಯಾವೆಲ್ಲ. ದಬ್ಬಿದ್ದ 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 ದಬ್ಬಿದ್ದ. ಅವ್ರನ್ನ ಕೇಳ್ರಿ ನೀವು, ಅವ್ರ ಏನಂತಾರ ಗೊತ್ತೇನ್ರಿ? ನಮ್ಗ ಟೈಮ ಪಾಸ್ ಆಗವಲ್ದ್ರಿ ಅಂತ. ಇವ್ರನ್ನ ಕೇಳಿ ಪಾಸ್ ಆಗುತ್ತೇನು? ಅದ್ರ ಪಾಡಿಗೆದು ಪಾಸ್ ಆಗ್ತದ ಹುಚ್ಚಪ್ಪ. ಪಾಸೋ ನಪಾಸೋ ಇದು ನಿನ್ನ ಜೀವನ ಆಗಬೇಕಾಗ್ಯದ. ಅದರ ಅರಿವಿನಿಂದ ನೀನು ಜೀವನ ಕಳೀಬೇಕಾಗ್ಯದ. ಅಂತ ಅರಿವಿನ ಬೆಳಕನ್ನು ನೀಡುವಂತದ್ದೇ ಕಲಬುರಗಿ ಮಹಾಶರಣನ ಪುರಾಣ. ಎಷ್ಟು ಚಂದ ಕಾವ್ಯದಲ್ಲಿ ನಮ್ಮವ್ವ ನೀಲಾಂಬಿಕಾ ಪಾಟೀಲ್ ತಾಯಿಯವರು ಈ ಶರಣರನ್ನ ಗುಣಗಾನ ಮಾಡ್ಯಾರ. ಮೊನ್ನೆ ರಾತ್ರಿ ಅವ್ವನ ಕರ್ಕೊಂಡು ಅಪ್ಪ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಹೋಗಿದ್ವಿ ನಾವು ಚಿರಾಯು ಆಸ್ಪತ್ರೆಗೆ. ಅಪ್ಪ ಅವರು ಬೆಡ್ಡಿನ ಮೇಲೆ ಮಲಗಿದ್ರು. ಶರಣ ಬಸವೇಶ್ವರಾಯ ನಮಃ ಅಂತ ತಿಳ್ಕೊಂಡು ಶಿವಯೋಗ ಮಂದಿರದ ಕ್ರಿಯಾ ವಿಭೂತಿಯ ಆ ಭಸ್ಮವನ್ನ 3 ಬೆರಳಿಗೆ ತೀಡಿ ಅವರ ಹಣೆಗೆ, ಅವರ ಅಂಗಾಂಗಕ್ಕೆಲ್ಲ ನಾನು ಲೇಪನ ಮಾಡುವಾಗ ಎಲ್ಲರೂ ಭಕ್ತಿ ಭಾವದಿಂದ ನಿಂತಿದ್ರು. ಶರಣರಿಗೆ ಇಷ್ಟ ಆನಂದ ಆಯಿತು, ಪರಮಾನಂದದೊಳಗಿದ್ರು. 91ರ ತುಂಬು ವಯಸ್ಸು. ಅವರು ಇಷ್ಟು ಧನ್ಯತೆಯಿಂದ ನಮ್ಮ ಜೊತೆಯಲ್ಲಿ ಸ್ಪಂದಿಸಿದ್ರಲ್ಲ. ನೀಲಾಂಬಿಕಾ ತಾಯಿ ನಮ್ಮ ಸನಿಹದಲ್ಲಿ ಪಕ್ಕದೊಳಗೆ ನಿಂತ್ಕೊಂಡು ಕಲಬುರಗಿ ಶರಣರು ದೇವರು ಅಂದ್ರ ಅವರು 2 ಕೈಗಳನ್ನೆತ್ತಿ ಭಜನಾ ಮಾಡಿದ್ರು. ಅಪ್ಪ ಅವರು ಭಜನಾ ಮಾಡಿದ್ರು. ಶರಣ ಅಂದ್ರೆ ಆನಂದ ಆಯ್ತು ಅವರ ಮನಸ್ಸಿಗೆ. ಏನು ಶರಣರ ಸೇವೆಗಾಗಿ ಬಂದು 8ನೇ ಪೀಠಾಧಿಪತಿಯಾಗಿ ಕನ್ನಡ ನಾಡಿನ ಇತಿಹಾಸದೊಳಗ ಒಂದು ಭವ್ಯವಾಗಿರುವಂತ ಕಾರ್ಯವನ್ನು ಮಾಡಿರುವಂತ ಮಹಾನುಭಾವರು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು. ಶರಣಬಸಪ್ಪ ಅಪ್ಪ ಅವರು ಇವತ್ತು ಇಡೀ ನಾಡೇ ಶರಣರಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಅಪ್ಪನ ಆರೋಗ್ಯ ಸುಧಾರಣೆ ಆಗಬೇಕು. ಅಪ್ಪ ಅವರು ಚೈತನ್ಯಯುತವಾಗಿ ದಾಸೋಹದ ಮಹಾಮನೆಗೆ ದಯಮಾಡಿಸಬೇಕು. ಅವರು 100 ವರ್ಷಗಳ ಕಾಲ ಬಾಳಬೇಕು. ಕಲ್ಯಾಣ ಕರ್ನಾಟಕದ ಇತಿಹಾಸದೊಳಗ ಅವರ ಶತಮಾನೋತ್ಸವ ಆಗಬೇಕು ಅನ್ನುವಂತ ಆನಂದದಲ್ಲಿ ಇವತ್ತು ಜನಗಳು ನಿತ್ಯ ಭಕ್ತಿಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿತ್ಯ ಬಂದು ದರ್ಶನವನ್ನು ಮಾಡಿಕೊಂಡು ಹೊಂಟಾರ. ಅವರ ಸ್ಥಿತಿ ಹೆಂಗಾಗ್ಯದಂದ್ರ ಅವ್ವ ಬಹಳ ಚಂದ ಒಂದು ಮಾತು ಹೇಳಿದ್ರು. ಮೊನ್ನೆ ಅವರ ಜೊತೆ ಮಾತಾಡ್ತಾ ಕೂತಾಗ ಇವರು ಒಂದು ಮಾತು ಹೇಳಿದ್ರು. ಯವ್ವ, ನಿಮಗ ದೊಡ್ಡಪ್ಪ ಅಪ್ಪ ಸಣ್ಣ ಕೂಸು, ಶರಣಬಸಪ್ಪ ಅಪ್ಪ ಇದು ದೊಡ್ಡ ಕೂಸು ಅಂದ್ರು. ಎಷ್ಟು ಚಲೋ ಮಾತು. ಕೂಸಿನಂಗ ಆಗ್ಯಾರ. ಲೌಕಿಕ ಜಗತ್ತಿನ ಹೊರಗಿನ ಪ್ರಜ್ಞೆ ಅದು ದೂರ ಆಗ್ಯದ. ಅಂತರಂಗದ ಭಾವ ಅದು ಶರಣ ಸ್ಥಳದೊಳಗೆ ನಿಂತದ. ಶರಣಬಸಪ್ಪ ಅಂದ್ರ ಹಿಗ್ತಾರ, ಶರಣಬಸಪ್ಪ ಅಂದ್ರ ಅವರ ಭಾವ ಅರಳ್ತದ. ಶರಣಪ್ಪನ ಸ್ಮರಣೆ ಮಾಡಿದ್ರ ಆನಂದ ಆಗ್ತದ. ಯಾಕಂದ್ರೆ ಶರಣ ಅಂತ ಮಹಾಮಹಿಮ ಅದಾನ. ಅವ್ವನ ಜನಪದ ಗೀತೆಯೊಳಗ ಮತ್ತೊಂದು ನುಡಿಯನ್ನು ಅವರು ಹೇಳ್ತಾರೆ. ಕಾಸಿಯು ನಮಗ್ಯಾಕ. ನಮಗೆಲ್ಲ ವಿಚಾರ ಮಾಡ್ಬೇಕು ನಾವು. ಕಾಶಿ ನಮಗೆ ಬಹಳ ದೂರದ. ಕಲಬುರಗಿಯನ್ನೇ ತನ್ನ ಪಾದ ಸ್ಪರ್ಶದಿಂದ ಕಾಶಿಯನ್ನಾಗಿ ಮಾಡಿರುವಂತ ಮಹಾಮಹಿಮ ಶರಣಬಸಪ್ಪ ಅಪ್ಪ. ಮಹಾಶರಣರು. ಕಾಶಿಯು ನಮಗ್ಯಾಕ, ಸಿರಿಗಿರಿಯು ನಮಗ್ಯಾಕ. ಕಾಶಿಯು ನಮಗ್ಯಾಕ, ಸಿರಿಗಿರಿಯು ನಮಗ್ಯಾಕ. ಕಾಶಿಗೂ ಹೆಚ್ಚು ಕಲಬುರಗಿ, ಕಾಶಿಗೂ ಹೆಚ್ಚು ಕಲಬುರಗಿ ಪರ್ವತದ ಮಲ್ಲಯ್ಯಗೆತ್ತು ನಮ್ಮ ಶರಣಪ್ಪ. ಮಲ್ಲಯ್ಯಗೆಚ್ಚು ನಮ್ಮ ಶರಣ. ಸುಮ್ಮನೆ ಶರಣ ಅಂದ್ರೆ ಸಾಕು. ಶರಣಬಸಪ್ಪ ಏನೆಲ್ಲ
ಭಾಗ್ಯವನ್ನ ನಂಬಿದವರಿಗೆ ನೀಡುವಂತ ನಂದಾ ದೀಪವಾಗಿ ಇವತ್ತು ಮಹಾಮಹಿಮರು ಇಲ್ಲಿ ಪೂಜೆಗೊಳ್ಳುತ್ತಾ ಇದ್ದಾರೆ. ಅಂತ ಮಹಿಮನ ಚರಿತ್ರೆಯನ್ನ ನಮ್ಮ ಗುರುಲಿಂಗ ಕವಿಗಳು ಬಹಳ ಸುಂದರವಾಗಿ ರಚನೆ ಮಾಡ್ತಾ ಹೋಗಿದ್ದಾರೆ. ನಿನ್ನೆ ಈ ದಿನ ತೊಟ್ಟಿಲು ಎಂದರೆ ಏನು, ತೊಟ್ಟಿಲನ್ನ ಕಟ್ಟುವ ಪರಂಪರೆ ಯಾಕೆ ನಮ್ಮ ನಾಡಿನೊಳಗೆ ಬಂತು, ತೊಟ್ಟಿಲಕ್ಕೆ 4 ಹಗ್ಗಗಳನ್ನು ಯಾಕೆ ಕಟ್ಟುತ್ತಾರ, ತೊಟ್ಟಿಲ ಕೆಳಗ ಗಂಗೆಯನ್ನ ಯಾಕೆ ತುಂಬಿಡ್ತಾರ, ಒಳಕಲ್ಲು ಪೂಜೆ ಕೆಳಗಿಟ್ಟು ಯಾಕೆ ಮಾಡ್ತಾರ, ಅದರೊಟ್ಟಿಗೆ 4 ಹಗ್ಗಗಳನ್ನು ಯಾಕೆ ಕಟ್ಟ್ಯಾರ, ಎಲ್ಲ ವಿಷಯಗಳನ್ನು ನಿನ್ನೆ ತಾವೆಲ್ಲ 2 ಗಂಟೆಗಳ ಕಾಲ ಆನಂದವಾಗಿ ಕೇಳ್ತಾ ಶರಣಪ್ಪನವರ ಬಾಲಲೀಲೆ ತೊಟ್ಟಿಲ ಲೀಲೆಯನ್ನ ಕೇಳುವಂತ ಸಂದರ್ಭದವರೆಗೆ ನಾವು ನಿನ್ನೆಯ ಪುರಾಣವನ್ನು ಕೇಳಿದ್ದೇವೆ. ಇವತ್ತು ಪುರಾಣದ ಒಂದು ನುಡಿಯನ್ನ ಓದುವುದರ ಮೂಲಕ ಶರಣನ ಮುಂದಿನ ಚರಿತ್ರೆಯನ್ನ ನಾವೆಲ್ಲ ಭಕ್ತಿಯಿಂದ ಈಗ ಕೇಳೋಣ. ಶಿವಸಾಂಬುಜೇ ನಮಃ ಪಾರ್ವತೀಶ್ವರ ಮಹಾದೇವ. ಬಾಲಕೇಳಿಯೊಳಂಬೆಗಾಲಿಟ್ಟು ನಡೆದು ತಾನೇಳುತ್ತಂ ಬೀಳುತ್ತೋ ಗೋಡೆಗಾನುತ್ತೇ ನಡೆದು ಬಪ್ಪ ತೊಡಲ್ವಾತಾಡಿ ಮೊಳೆವಗಲ್ಲು ಮಿನುಗೆ ನಕ್ಕು ಕಾಲಿಂದ ನಡೆಗಲ್ತು ಧೂಳಾಟ ನೋರಗೆಯ ಬಾಲರೊಡನಾಡಿ ಕೆಲಕಾಲ ಸಮೇತ ಹೋಗಲ ಮೇಲೆ ಆಗಲೇಳಬ್ದವು ಹೇಳಬ್ದವು ಬಾಲಕನಿಗೆ ಓದಿಸುವ ಕಾಲವು ಮೊದಗಲ್ ಕರಿವುದೇ ಕಾಲ ಮೊದಗಲ್ ಕರಿವುದೇ ಕಾಲ ಮೊದಗಲ್ ಕರಿವುದೇ ಶಿವಸಾಂಬುಜೇ ನಮಃ ಪಾರ್ವತೀಶ್ವರ ಮಹಾದೇವ. ಶರಣಬಸವೇಶ್ವರಾಜ್ ಕೀ. ತೊಟ್ಟಿಲ ಮಗುವಾಗಿರುವಂತ ಶಿವಶಿಶು ಶರಣಬಸವ ಹೆತ್ತ ತಾಯಿಗಳ ಹಾರೈಕೆಯಲ್ಲಿ ಮುದ್ದು ಮಗುವಾಗಿ ಬೆಳೀತಾ ಇದ್ದಾನೆ. ತೊಟ್ಟಿಲ ಬಾಲಲೀಲೆಯನ್ನ ಕವಿಗಳು ಬಹಳ ಸುಂದರವಾಗಿ ತಮ್ಮ ನುಡಿಗಳಲ್ಲಿ ನಮಗೆಲ್ಲ ಹೇಳ್ತಾರೆ. ತೊಟ್ಟಿಲಲ್ಲಿ ಮಲಗಿರುವಂತಹ ಶರಣಬಸವೇಶ ಚಂದುಳ್ಳ ರೂಪದ ಮುದ್ದು ಕಂದ, ವಿಶಾಲವಾದ ಹಣೆ, ಗುಂಗುರು ಕೂದಲು, ನೀಡಾದ ಮೂಗು, ಸದಾ ಮುಗುಳ್ಳಗೆಯನ್ನ ಬೀರುವಂತ ಕೆಂದುಟಿಗಳು, ತುಂಬಿದ ಕೆನ್ನೆ, ಬಂಗಾರದ ವರ್ಣ. ಚಂದಾದ ಮಗುವನ್ನ ನೋಡಿ ಹಳೆದ ತಾಯಿಯಾಗಿರುವಂತ ಸಂಗಾಂಬೆ, ಪಡೆದ ತಾಯಿಯಾಗಿರುವಂತ ಮಡಿಯಮ್ಮ, ಆ ಕಡೆ ಒಬ್ರು ಈ ಕಡೆ ಒಬ್ರು ಆ ತೊಟ್ಟಿಲಿನ ಚೌಕಟ್ಟನ್ನ ಹಿಡ್ಕೊಂಡು ಶರಣ ಬಸವನ ಜೊತೆಯಲ್ಲಿ ಆನಂದವಾದ ಆಟವನ್ನ ಆಡ್ತಾ ತೊಟ್ಟಿಲನ್ನ ತೂಗ್ತಾ ಇದ್ರು. ಎಷ್ಟು ಪುಣ್ಯ ಮಾಡಿರಬೇಕು ಶರಣ ಬಸಪ್ಪ. ಜಗತ್ತಿನೊಳಗೆ ಎಲ್ಲರಿಗೂ ಒಬ್ಬೊಬ್ಬ ತಾಯಿ ಸಿಕ್ಕ್ರ ಶರಣಪ್ಪನವ್ರಿಗೆ 2 ಸಿಕ್ಕರು. ಎಷ್ಟು ವಿಶೇಷ ಇದು.
ಶಿವನ ಅಪ್ಪಣೆಯಂತೆ ಪಡೆದ ತಾಯಿ ಆಗಿರುವಂತ ಆಲಪ್ಪನವರ ಧರ್ಮ ಪತ್ನಿಯಾಗಿರುವಂತ ಮಡಿಯಮ್ಮ ತಾಯಿಯ ಪ್ರೀತಿ. ಅದಕ್ಕಾಗಿನೇ ಒಬ್ಬ ಹಿಂದಿ ಕವಿ ಬಹಳ ಚಂದ ಒಂದೆರಡು ಮೂರು ಮಾತು ಹೇಳ್ತಾನೆ. जिंदगी में 3 आशीर्वादों का जरूरी है, जिंदगी में 3 आशीर्वादों की जरूरी है. ಎಲ್ಲರ ಜೀವನದೊಳಗೆ ಈ ಜಿಂದಗಿ, ಈ ಜೀವನ, ಈ ಬದುಕು ಇದು ನಿಜವಾಗ್ಲೂ ಪರಿಪೂರ್ಣವಾಗಿ ಆನಂದವನ್ನು ಹೊಂದಬೇಕು ಅಂದ್ರ ಜಿಂದಗಿ ಮೇ 3 आशीर्वादों की जरूरी है. ಮೊದಲ ಮಾತು ಹೇಳ್ತಾನವ, बचपन में माँ की आशीर्वाद, बचपन में माँ की आशीर्वाद. ಬಚ್ಪನ್ ಅಂದ್ರೆ ಬಾಲ್ಯ. ಬಾಲ್ಯದೊಳಗ ಮುದ್ದು ಕಂದರಾಗಿ, ತೊಟ್ಟಿಲ ಶಿಶುವಾಗಿ, ಎಳೆಗೂಸಾಗಿ ನಾವು ಬದುಕನ್ನ ಕಟ್ಟಿಕೊಳ್ಳುವಾಗ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ, ಅಕ್ಕರೆಯಿಂದ ಬೆಳೆಸಿ ಮುದ್ದಾಡಿ ಮಾಂಸದ ಮುದ್ದೆಗೆ ಒಂದು ವಿಶೇಷವಾದ ರೂಪದ ಕಳೆಯನ್ನ ಕೊಟ್ಟು ನಮ್ಮನ್ನ ಬೆಳೆಸುವವಳು ಹಡೆದವ್ವ. ಅದಕ್ಕಾಗಿ ಕವಿ ಹೇಳಿದ, ಬಚ್ಪನ್ ಮೇ ಮಾँ की आशीर्वाद जरूरी है. ಎಲ್ಲರಿಗೂ ನೋಡಿ, ಅದಕ್ಕೆ ಈ ಜಗತ್ತಿನೊಳಗ ತಂದೆ ಸತ್ತ ಮಕ್ಕಳನ್ನ ಅನಾಥ ಮಗು ಅಂದಿಲ್ಲ, ತಾಯಿ ಸತ್ತ ಮಕ್ಕಳನ್ನ ಅನಾಥ ಮಕ್ಕಳು ಅಂತಾರೆ. ತಾಯಿ ಹೋದ್ಲು ಅಂದ್ರೆ ಬದುಕು ಹೋಯಿತು ಅಂತ ಅರ್ಥ. बचपन में माँ की आशीर्वाद. ಎರಡನೇ ಮಾತನ್ನು ಹೇಳ್ತಾನೆ ಕವಿ, ಯೌವನ ಮೇ ಮಹಾತ್ಮೋं की आशीर्वाद. ಯೌವನದೊಳಗ ವಯಸ್ಸು ಬಲಿತಾ ಇರುವಾಗ, ಯೌವನ ಪ್ರಾಪ್ತಿಯಾಗುವಾಗ ಮಹಾತ್ಮರ ಸಂಘ ಬೇಕು ಜೀವನಕ್ಕ. ಮಹಾತ್ಮರ, ಉತ್ತಮರ, ಸಜ್ಜನರ, ಸತ್ಪುರುಷರ, ಕಾಯಕ ಜೀವಿಗಳ, ಆದರ್ಶ ಜೀವಿಗಳ, ಒಳ್ಳೆಯ ನಡೆನುಡಿಗಳನ್ನು ಹೊಂದಿದವರ ಸಂಸರ್ಗ ಯೌವನದೊಳಗೆ ಸಿಕ್ಕರ ಆ ಯೌವನ ಅನ್ನೋದು ನಿಜವಾಗಲೂ ಆದರ್ಶವಾಗಿ ಅದು ಬೆಳಕನ್ನ ಪಡೆಯುತ್ತದೆ. ದೋಸ್ತಿ ಹೆಂಗಿರ್ತದ ಹಂಗ ಜೀವನ ಆಗುತ್ತದೆ. ಅದಕ್ಕಾಗಿನೇ ಅಪ್ಪ ಬಸವಣ್ಣನವರು ಹೇಳಿದ್ರು, ಸಜ್ಜನರ ಸಂಘವದು ಲೇಸು ಕಂಡಯ್ಯ, ದುರ್ಜನರ ಸಂಘವದು ಭಂಗವೈ. ಸಂಘವೆರಡುಂಟು, ಒಂದು ಬಿಡು ಒಂದು ಹಿಡಿ, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ. ಎರಡು ಚಲೋ ಮಾತು ಹೇಳ್ಯಾರ. ಜಗತ್ತಿನೊಳಗೆ ಎರಡು ಅದಾವ, ಬೆಳೆನೂ ಅದ, ಕಸನೂ ಅದ. ಬೆಳಿಗ್ಗೆ ಬೀಜ ಅದ, ಕಸಕ್ ಬೀಜನ ಇಲ್ಲ. ಯಾವ ರೈತರು ಕಸ ಹೊಲದಾಗ ಬಿತ್ತವ್ರದಾರ ಹೇಳ್ರಿ? ಎಲ್ಲಾ ಹಸರು ಮಾಡಿ ಚಲೋ ಬೀಜನ ಬಿತ್ತುತ್ತಾರಂದ್ರು ಬೆಳಿಗಿಂತ ಮಗ್ಗಲ ಕಸನ ಹೆಚ್ಚಿರ್ತದ. ಇದು ಜಗದ ನೇಮನ ಅದ. ಇಲ್ಲಿ ಒಳ್ಳೇದು ಅದ, ಕೆಟ್ಟದ್ದು ಅದ, ಹಗಲು ಅದ, ರಾತ್ರಿ ಅದ, ಸುಖ ಅದ, ದುಃಖ ಅದ, ನೋವದ, ನಲಿವದ, ಎಲ್ಲದೂ ಅದ ಈ ಜಗತ್ತಿನೊಳಗ. ಅದಕ್ಕೆ ಅವ್ರು ಹೇಳಿದ್ರು, ಎರಡದವಪ್ಪ, ಸಂಘಗಳೆರಡುಂಟು, ಒಂದು ಬಿಡು ಒಂದು ಹಿಡಿ. ಯಾವುದು ನಿನ್ನ ಬದುಕನ್ನ ಉದ್ಧಾರ ಮಾಡ್ತದ ಅಂತ ಉತ್ತಮರ ಸಂಘವನ್ನ ನೀನು ಮಾಡು ಅಂತ ಹೇಳಿದ್ರು. ಅದಕ್ಕಾಗಿ ಯೌವನ ಮೇ ಮಹಾತ್ಮೋं की आशीर्वाद. ಸ್ವಾಮಿ ವಿವೇಕಾನಂದರಿಗೆ ಯೌವನದೊಳಗ ಒಬ್ಬ ಪರಮ ಯೋಗಿ ರಾಮಕೃಷ್ಣ ಪರಮಹಂಸರ ಅನುಗ್ರಹ ಆಯಿತು ಅಂತ ತಿಳ್ಕೊಂಡು ನರೇಂದ್ರನಾಗಿರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಸ್ವಾಮಿ ವಿವೇಕಾನಂದನಾಗಿ ಜಗತ್ತಿನೊಳಗ ಸತ್ಕೀರ್ತಿಯನ್ನ ಮೆರೆದರು. ಸಂಘ ಬಹಳ ಮುಖ್ಯ ಅದ, ಬಹಳ ಮುಖ್ಯ ಅದ. ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ. ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ. ಬಲ್ಲವರೊಡನೆ ಸಂಗವ ಮಾಡಿದರೆ, ಬಲ್ಲವರೊಡನೆ ಸಂಗವ
ಕೊಂಬಂತೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದಡೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದಡೆ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರದ ಗಿರಿಯ ನೊರೆಕೊಂಬಂತೆ ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರದ ಗಿರಿಯ ನೊರೆಕೊಂಬಂತೆ ಕರ್ಪೂರದ ಗಿರಿಯ ನೊರೆಕೊಂಬಂತೆ ಕರ್ಪೂರದ ಗಿರಿಯ ನೊರೆಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದಡೆ ಚೆನ್ನ ಮಲ್ಲಿಕಾರ್ಜುನಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರದ ಗಿರಿಯ ನೊರೆಕೊಂಬಂತೆ ಕರ್ಪೂರದ ಗಿರಿಯ ನೊರೆಕೊಂಬಂತೆ ಕರ್ಪೂರದ ಗಿರಿಯ ನೊರೆಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದರೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದ ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಕಲ್ಲ ಹೊಯ್ದು ಕಿಡಿಯ ಕಲ್ಲ ಹೊಯ್ದು ಕಿಡಿಯ ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಉಡತಡಿಯ ಅಕ್ಕ ಮಹಾದೇವಿ ತಾಯಿ ಎಷ್ಟು ಅರ್ಥಪೂರ್ಣವಾದ ಮಾತುಗಳನ್ನು ಹೇಳ್ತಾಳೆ.
ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಕಟೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನ, ನಿಮ್ಮ ಶರಣರ ಸಂಘ ಕರ್ಪೂರ ಗಿರಿಯ ಉರಿಕೊಂಬಂತೆ. ಒಂದು ಕಲ್ಲನ್ನ ಮತ್ತೊಂದು ಕಲ್ಲಿಗೆ ನೀವು ಕಟ್ಟಿದಾಗ ಅಲ್ಲಿ ಕಿಡಿ ಬರಲಿಕ್ಕೆ ಸಾಧ್ಯವೇ ವಿನಃ ಮತ್ತೇನು ಸಾಧ್ಯ ಇಲ್ಲ. ಅದಕ್ಕಾಗಿನೇ ದಾಸರು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತ ಹೇಳಿದ್ರು. ಗುದ್ದಾಡಿದ್ರ ಅತ್ತರೆಣ್ಣಿ ಮಾರವನು ಕೂಡ ಗುದ್ದಾಡ್ದ. ಅವ ಸಿಟ್ಟಿಗೆ ಅದು ಡಬ್ಬಿ ತಗೊಂಡು ಬಡಿದ್ರು ಘಮ 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 ವಾಸನೆ. ಹೊಲಸು ಗಟಾರ ಹೊತ್ಕೊಂಡು ಹೋಗೋವನು ಕೂಡ ಗುದ್ದಾಡಕ್ಕೆ ಕೇಳಿದ್ರಿ ಅಂದ್ರೆ ನೀವು ಗಟಾರ ಹಾಕಿರಿ. ಹೌದಲ್ಲ? ವಿಚಾರ ಮಾಡುವಂತ ಮಾತುಗಳು. ಬಲ್ಲವರೊಡನೆ ಸಂಗಮ ಮಾಡಬೇಕು. ಅದಕ್ಕಾಗಿ यौवन में महात्माओं का आशीर्वाद जरूरी है जिंदगी में. ಕೊನೆಯ ಮಾತನ್ನು ಹೇಳ್ತಾನೆ, जिंदगी में 3 आशीर्वादों का जरूरी है. ಕೊನೆಯ ಮಾತು ಹೇಳಿದ ಬಲ್ಲಂತ ಮಹಾನುಭಾವ, बुढ़ापे में परमात्मा का आशीर्वाद. बुढ़ापे में ಮಕ್ಕಳು ಮರಿ ಆಸ್ತಿ ಅಂತಸ್ತು ವಯಸ್ಸಾದ ಮೇಲೆ ಇದ್ರ ಹುಚ್ಚು ಬಿಡು, ಸೋಮ ತಾಣಿಗಿರು. ಕುಂತಾಗ ಶಿವ ಅನ್ನು, ನಿಂತಾಗ ಶಿವ ಅನ್ನು, ಮಲಗುವಾಗ ಶಿವ ಅನ್ನು, ಉಣ್ಣೋ ಮುಂದೆ ಶಿವ ಅನ್ನು. ಇನ್ನು ಏನಿದ್ರು ಯಪ್ಪ ನೀನ ನನಗೆ ಗತಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಇದು ಮೂಲ ಜ್ಞಾನದ ಬಸವಣ್ಣನವರು ಸುಮ್ಮನೆ ಹೇಳಿಲ್ಲ ಈ ಮಾತನ್ನ. ಈ ಮಾತನ್ನ ಬಹುದೊಡ್ಡ ಅನುಭವದ ಸಂಪತ್ತಾಗಿ ಬಸವಣ್ಣನವರು ಅಪ್ಪಣೆ ಕೊಟ್ಟಾರ. ನಮಗ ಆ ಪ್ರಜ್ಞೆ ಇರಬೇಕು, ಆ ಅರಿವಿರಬೇಕು, ಆ ತಿಳುವಳಿಕೆಯ ಜ್ಞಾನ ಇರಬೇಕು. ವಿಚಾರ ಮಾಡುವಂತ ಮಾತುಗಳು. ಬುಢಾಪೆ ಮೇ ಪರಮಾತ್ಮಕ ಆಶೀರ್ವಾದ. ಇನ್ನೇನು ಹೋಗ್ತೀವಿ ಅನ್ನುವಾಗ ಎಲ್ಲ ಮಾಡಿರ್ತೀವಿ ಪ್ರಪಂಚ, ಅದನ್ನೊಂದಿಟ್ಟು ಬಿಟ್ಟು ಮೋಹದೊಳಗೆ ಬೀಳಾರ್ದಂಗ ಆ ಕಡೆ ಮುಖ ಮಾಡೋದು ನೋಡ್ರಿ. ಅದಕ್ಕೆ ನಾ ಯಾವಾಗಲೂ ಹೇಳ್ತಿರ್ತೀನಿ, ಏನು ಅಂದ್ರೆ ನೋಡ್ರಿ, ಹಬ್ಬ ಹರಿದಿನ ನಿತ್ಯ ನೀವು ಮನೆಯೊಳಗೆ ಊಟ ಮಾಡುವಾಗ್ಲೂ ಕೂಡ ಮೊದಲು ರೊಟ್ಟಿ ಚಪಾತಿ ಪಲ್ಯ ಚಟ್ನಿ ಮತ್ತೊಂದು ಮಗದೊಂದು ಎಲ್ಲ ಉಣ್ತೀರಿ. ಅದಾದ್ಮೇಲೆ ಶುಗರ್ ಬರದೇ ಇರೋರು ಸೀನು ಉಣ್ತೀರಿ. ಶುಗರ್ ಬಂದವರಂತೂ ಉದಿರಿ ಕಟ್ಟಿ ಬೆಳಗ್ಗೆ ಬಿಟ್ಟಿರಿ. ಸುಮ್ಮ ದೇವ್ರಿಗೆ ಅಟ್ಟೆ ಹಿಡೀರಿ, ನಮ್ಮಂದೇನು ತರಬೇಡ್ರಿ ಅಂತೀರಿ. ಯಾಕಂದ್ರೆ ಒಳಗೆ ಭಯ ಅದ, ಸಿಹಿ ತಿಂದ್ರೆ ಜಲ್ದಿ ಸುಡುಗಾಡಿಗೆ ಹೋಗ್ತೀನಿ ಅಂತ ಭಯ ಅದ. ಒಂದು ಡೈರಿ ಮಾತು ಹೇಳ್ತೀನಿ, ಬರ್ಕೊಂಡು ಬಿಡ್ರಿ ಇವತ್ತು ಫಿಕ್ಸು. ನೀವು ಏನ ಉಣ್ರಿ, ಏನ ತಿನ್ರಿ, ಹ್ಯಾಂಗಾರ ಇರ್ರಿ, ನಿಮ್ಮದೇನು ಡೇಟ್ ಫಿಕ್ಸ್ ಐತಲ್ಲ ಅವತ್ತ ಹೋಗ್ತೀರಿ ವಿನಃ ಅದಕ್ಕಿಂತ ಮೊದಲಂತೂ ಯಾರು ಹೋಗಲ್ಲ. ಇದನ್ನು ನೋಟ್ ಮಾಡ್ಕೊಳ್ರಿ ನೀವು ನಿಮ್ಮ ಜೀವನದಾಗ. ನೀವು ಅಮೇರಿಕಾಕ್ಕೆ ಹೋಗಿ ತೋರಿಸ್ಕೊಂಡು ಬಂದ್ರು ನಿಮ್ಮದು ಮುಗಿದ ಮೇಲೆ ಯಾವನೂ ಈ ಜಗತ್ತಿನೊಳಗೆ ಉಳಿಸ್ಕೊಳ್ಳಿಲ್ಲ, ಉಳಿಸ್ಕೊಳ್ಳಕ್ ಬರಂಗಿಲ್ಲ. ಇದು ಫಿಕ್ಸ್ ಅದ. ಹಂಗಂತ ತಿಳ್ಕೊಂಡು ಶಿಸ್ತು ಹೊಡೆದಿರಿ ಮತ್ತೆ ರಾತ್ರಿ ಹೋಗಿ ಅಪ್ಪ ಅವ್ರ ಬಾರಿನ ಹೇಳ್ಯಾರ ಅಂತೇಳಿ. ನಮ್ಮ ಪಾಟೀಲ್ ಸರ್ ಬಂದಾರ ಇವತ್ತು, ಬಹಳ ಖುಷಿ ಆಯ್ತು ನಮಗ್. ಬಹಳ ವರ್ಷದ ಹಿಂದೆ ಕಲಬುರಗಿಯೊಳಗೆ ಗಾರ್ಡನ್ನಿನೊಳಗೆ ನಮ್ಮ ಪ್ರವಚನ ಹೇಳೋದಾಗ ಅವರೇ ನಮ್ಮ ಕಾರ್ಯಕ್ರಮದ ನಿರೂಪಣೆ ಮಾಡ್ತಿದ್ರು. ಖುಷಿ ಆಯ್ತು ನೋಡಿ. ತುಂಬಾ ವರ್ಷಗಳ ನಂಟು ಸಂಬಂಧ. ಬಹಳ ವಿಶೇಷ ಅಂದ್ರೆ ಅದೇನದ ನೋಡ್ರಿ, ಫಿಕ್ಸ್ ಆಗ್ಯದ. ಅದನ್ನ ಯಾರು ಹೆಚ್ಚು ಕಡಿಮೆ ಮಾಡಾಕ ಬರಂಗಿಲ್ಲ. ಎಷ್ಟು ಕೋಟಿ ಕೊಟ್ಟರು ಅದು ಸಿಗಂಗಿಲ್ಲ. ನಿಕ್ಕಿದು ಇದರೊಳಗೇನು ಅನುಮಾನ ಇಲ್ಲ. ಮುಗಿದ ಮೇಲೆ ಪಟ್ನ ಕರ್ಕೋತಾನವ, ಪಟ್ನ ಹೋಗೋದದು. ಬುಢಾಪೆ ಮೇ ಪರಮಾತ್ಮಕ ಆಶೀರ್ವಾದ. ಅದಕ್ಕಾಗಿ ಎಲ್ಲರೂ ಊಟ ಮಾಡ್ತೀರಿ, ಸಿಹಿ ಊಟ ಮಾಡ್ತೀರಿ, ಎಲ್ಲ ಊಟ ಮಾಡ್ತೀರಿ. ಚಲೋ ಅನ್ನ ಬ್ಯಾಳಿ ಮಾಡಿರ್ತಾರ, ಅದನ್ನು ಉಣ್ತೀರಿ. ಉಂಡ ಮೇಲೆ ಊಟದ ಕೊನೆಯ ಲಕ್ಷಣ ಏನು ಅಂದ್ರೆ, ಊಟ ಬಲ್ಲವ್ರದ್ದು ಹೇಳ್ತೀನಿ ನಾನು. ಬಹಳ ಮಂದಿಗೆ ಉಣ್ಣಾದ ಗೊತ್ತಿಲ್ಲ. ಏನ್ ಬೇಕಾದ್ರೂ ತಿಂತಾವ್, ಹೆಂಗ ಬೇಕಂಗ ಉಣ್ತಾವ್.
ಮೊದಲು ಯಾವ್ದು ಉಣ್ಬೇಕು, ನಂತರ ಯಾವ್ದು ಉಣ್ಬೇಕು, ಯಾವ್ದಾದ್ಮೇಲೆ ಏನು ಉಣ್ಬೇಕು, ಏನು ಉಣ್ರಿ ಏನು, ರಾತ್ರಿ ಏನು ಉಣ್ಬೇಕು, ಮಧ್ಯಾಹ್ನ ಏನು ಉಣ್ಬೇಕು, ಮುಂಜಾನೆ ಏನು ಉಣ್ಬೇಕು, ಇದು ದಾರಿ ತಪ್ಪಿದ ಆರೋಗ್ಯ ಕೆಟ್ಟಾಕತ್ತೇವ, ಆಸ್ಪತ್ರೆ ಹೆಚ್ಚಾಗತ್ತೇವ. ಚಂದ ಹೇಳಿಲ್ಲ ಸರ್ವಜ್ಞ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಒಂದು ಶಾಸ್ತ್ರ ಅದ, ಊಟ ಮಾಡೋದು ಒಂದು ಶಾಸ್ತ್ರ ಅದ. ಅದಕ್ಕಾಗಿ ನಮ್ಮ ಅಪ್ಪ ಅವರು ಇವತ್ತು ಅವರ ಬರ್ತ್ಡೇ, ನನ್ನ ಗುರುಗಳ ಬರ್ತ್ಡೇ ಇವತ್ತು. ಇಡೀ ಕರ್ನಾಟಕ ರಾಜ್ಯ ಅವರ ಹೆಸರಿನ ಮೇಲೆ ಇವತ್ತು ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇವೆ. ನನ್ನ ಬದುಕಿಗೆ ಆಧ್ಯಾತ್ಮದ ಅರಿವಿನ ಬೆಳಕನ್ನು ಚೆಲ್ಲಿರುವಂತವರು ನನ್ನ ಪರಮಾರಾಧ್ಯರಾದ ಪರಮ ಪೂಜ್ಯ ಚಿತ್ರಗ ಇಳಕಲ್ಲು ಸಂಸ್ಥಾನ ಮಠದ ಲಿಂಗೈಕ್ಯ ಡಾಕ್ಟರ್ ವಿಜಯ ಮಹಾಂತ ಶಿವಯೋಗಿಗಳು ಇಡೀ ವಿಶ್ವದೊಳಗ ಮಹಾಂತ ಜೋಳಿಗೆಯ ಮೂಲಕ ದುಚ್ಚಟಗಳ ಭಿಕ್ಷೆಯನ್ನು ಬೇಡುತ್ತಾ ಈ ನಾಡಿನ ಲಕ್ಷೋಪಲಕ್ಷ ಭಕ್ತರನ್ನು ಉದ್ಧಾರ ಮಾಡಿರುವಂತಹ ಪರಮ ಗುರುಗಳು ನನ್ನ ಗುರುಗಳು. ನಾನು 7ನೇ ತರಗತಿ ಓದುವ ಕಾಲದೊಳಗ ನನ್ನ ಪೂಜ್ಯ ಗುರುಗಳು ಕರೆದುಕೊಂಡು ಹೋಗುವುದರ ಮೂಲಕ ನನ್ನ ಬದುಕಿಗೆ ಈ ಅರಿವಿನ ಆಧ್ಯಾತ್ಮದ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಕೂಡ್ರಿ ಪ್ಲೀಸ್, ನಂತರ ಇದು ಮಾಡಂದ್ರೆ ಏನ್ ಮಾಡೋದಿಲ್ಲ, ಈಗ ಡಿಸ್ಟರ್ಬ್ ಮಾಡಬೇಡ ಪ್ರವಚನ ಹೇಳುವಾಗ. ಪ್ಲೀಸ್ ಕೂಡ್ರಿ. ಬಹಳ ವಿಶೇಷ ಅಂದ್ರೆ ಇವತ್ತು ನಾವು ವಿಚಾರ ಮಾಡಬೇಕು, ಎಂತ ಮಹಾನುಭಾವರು ನಮ್ಮ ಅಪ್ಪಗಳು 50 ವರ್ಷಗಳ ಕಾಲ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು ಅಷ್ಟೇ ಅಲ್ಲ ಇಂಗ್ಲೆಂಡಿನವರೆಗೆ ದಯಮಾಡಿಸಿ ಮಹಾಂತ ಜೋಳಿಗೆಯ ಮೂಲಕ ಹೊಸ ಕ್ರಾಂತಿಯನ್ನು ಮಾಡಿದವರು ನನ್ನ ಪೂಜ್ಯ ಗುರುಗಳು. ಅಂತವರ ಗರಡಿಯಲ್ಲಿ ನನ್ನ ಬದುಕು ತಯಾರಾಯಿತು. ಅವ್ರು ಯಾವಾಗಲೂ ಅಪ್ಪ ಅವರು ಒಂದು ಮಾತು ಹೇಳ್ತಿದ್ರು ನಮಗೆ, ಏನು ಅಂದ್ರೆ ನೋಡಿ ದೇವರು, ಯಾವ ಚಲೋ ಉಣ್ಣಾಕ ಬರ್ತದ ಅವು ಚಲೋ ನೀಡಾಕ ಬರ್ತದ. ಏನಾದ್ಮೇಲೆ ಏನ್ ನೀಡಬೇಕು, ಯಾವ ಪಲ್ಯದ ಪಕ್ಕದಲ್ಲಿ ಯಾವ ಪಲ್ಯ ನೀಡಬೇಕು, ಮೊಸರಿನಾಗ ಏನ್ ನೀಡಬೇಕು, ಮೊಸರು ಏನಿದ್ದಾಗ ನೀಡಬೇಕು. ಇದು ಶಾಸ್ತ್ರ ಅದ. ನೀಡಿ ಅಂದ್ರೆ ದವಾಸಿ ನೀಡಿ ಬಿಡೋದು. ಒಳಗೆ ನೀಡಿರ್ತಾವ ಮಕ್ಕಳು, ಮೊಸರು ನೀಡಾಕ ಬರ್ತಾವ ಅಂದ್ರೆ ಅವಕ್ಕೇನು ಸುಟ್ಟಿಲ್ಲ ಅಂತ ತೇಲಿ ಹಿಂಗೂ ಅದಾವ. ಅದೊಂದು ಕಲಾ ಅದ ರೀ. ಊಟಕ್ಕೆ ನೀಡೋದು ಒಂದು ಕಲಾ ಅದ, ಊಟ ಮಾಡೋದು ಒಂದು ಕಲಾ ಅದ. ಈ ಜೀವನ ಶಾಸ್ತ್ರವನ್ನ ಭಾರತೀಯರು ಬಿಟ್ಟರೆ ಯಾರು ತಿಳ್ಕೊಂಡಿಲ್ಲ ಈ ಜಗತ್ತಿನೊಳಗ. ಅವು ಏನು ಬೇಕಾದ್ರೂ ತಿಂತಾವ್. ನಮ್ದು ಹಂಗಲ್ಲ, ನಮ್ದು ಜೀವನ ವಿಧಾನ ಅದ. 12 ಮಾಸದೊಳಗ 24 ಹಬ್ಬ ಬರ್ತಾವ ನಮ್ಮಲ್ಲಿ. ಇಷ್ಟು ಹಬ್ಬಗಳಿರುವ ಒಂದೇ ಒಂದು ರಾಷ್ಟ್ರ, ಅದು ನಮ್ಮ ಹೆಮ್ಮೆಯ ಭಾರತ ರಾಷ್ಟ್ರ. ಅಮಾವಾಸ್ಯೆಗೆ ಒಂದು ಹಬ್ಬ, ಹುಣ್ಣಿಮೆಗೆ ಒಂದು ಹಬ್ಬ. ನೋಡ್ರಿ ನಮಗೆ ಎಲ್ಲಿದಾವ ಹೇಳ್ರಿ, ಯಾವ ರಾಷ್ಟ್ರದಾಗ ಅದಾವ? ಇಂಗ್ಲೆಂಡ್ನಾಗ ಅದಾವ, ಅಮೇರಿಕಾದಾಗ ಅದಾವ, ಜರ್ಮನ್ನು, ಜಪಾನು, ರಷ್ಯಾ, ಎಲ್ಲಿದಾವ ಹೇಳ್ರಿ? ಅವಕ್ಕೆ ಹಬ್ಬ ಅಂದ್ರೆ ಗೊತ್ತಿಲ್ಲ. ಏನೋ ಒಂದು ಮಾಡ್ತಾವ, ಬಟ್ಟಿ ಬಿಚ್ಚಿ ಹುಸರಂಗ್ ಕುಣಿತಾವ. ಇಟ್ಬಿಟ್ರು ಮತ್ತೇನು ಗೊತ್ತು? ನಮ್ಮ ಹೆಂಗದಾವ ಹಬ್ಬಗಳು. ಒಂದೊಂದು ಹಬ್ಬಕ್ಕೆ ನಮ್ಮ ತಾಯಿಗಳು ಒಂದೊಂದು ಅಡಿಗೆ ಮಾಡ್ತಾರೆ. ಈಗ ಶುಗರ್ ಬಂದ್ಮೇಲೆ ಎಲ್ಲ ಹಬ್ಬ ಬಂದಾಗ್ಯಾವ ಮನ್ಯಾಗ. ಯಾಕಂದ್ರೆ ಉಣ್ಣವ್ರು ಎಲ್ಲಿ ಬಿಡ್ರಿ ಮಾಡೋದೇನು ಹಿಂಗಂತಾರ ತಾಯಿಂದ್ರ ಕೇಳ್ರಿ. ಈಗಿನ ಜನರಿಗಂತೂ ಯಾವ ಹಬ್ಬಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇದು ಜನಪದೀಯ ಸಂಸ್ಕೃತಿಯೊಳಗೆ ಮಾತ್ರ ಗೊತ್ತಾಗ್ತದ. ಅವು ಗೊತ್ತದ. ಅಕ್ಕಂಗ್ಯರ ಅಮಾವಾಸ್ಯೆಗೆ ಏನು ಮಾಡ್ಬೇಕು, ಗೌರಿ ಹುಣ್ಣಿಮೆಯಾಗ ಏನು ಮಾಡ್ಬೇಕು, ಸೀಗಿ ಹುಣ್ಣಿಮೆಯಾಗ ಏನು ಮಾಡ್ಬೇಕು, ದಸರಾದಾಗ ಏನು ಮಾಡ್ಬೇಕು, ದೀಪಾವಳಿಯಾಗ ಏನು ಮಾಡ್ಬೇಕು, ಶ್ರಾವಣದಾಗ ಏನು ಮಾಡ್ಬೇಕು, ಪಂಚಮಿಗೆ ಏನು ಮಾಡ್ಬೇಕು, ಶಿವರಾತ್ರಿಗೆ ಏನು ಮಾಡ್ಬೇಕು, ಯುಗಾದಿಗೆ ಏನು ಮಾಡ್ಬೇಕು. ಬಹಳ ಅದ್ಭುತ ಅದಾವ್ರಿ. ಯಾಕೆ ಮಾಡಿದ್ರು ಅಂದ್ರೆ 4 ತಿಂಗಳಿಗೊಮ್ಮೆ ಋತುಚಕ್ರ ಬದಲಾವಣೆ ಆಗ್ತದ. ಮಳೆಗಾಲ, ಚಳಿಗಾಲ, ಬೇಸಿಗೆಯ ಕಾಲದೊಳಗ 4 ತಿಂಗಳಿಗೊಮ್ಮೆ ನಮ್ಮ ಫುಡ್ ಸಿಸ್ಟಮು ಕೂಡ ಬದಲಾವಣೆ ಆಯಿತು ಅಂದ್ರೆ ಈ ಬಾಡಿಯೊಳಗ ಯಾವೆಲ್ಲ ವಿಟಮಿನ್ಸ್ಗಳು ಬೇಕು, ಎನರ್ಜಿ ಬೇಕು, ಅದೆಲ್ಲ ನಮ್ಮ ಫುಡ್ಡಿನೊಳಗ ನಮ್ಮ ಧರ್ಮಶಾಸ್ತ್ರದಾಗ ಬರೆದಿಟ್ಟು ಹೋಗ್ಯಾರ. ಇದರ ಬಗ್ಗೆ ಅರಿವಿಲ್ಲ ನಮಗೆ. ಈಗಿನ ಕಂಪನಿಗಂತೂ ಗೊತ್ತೇ ಇಲ್ಲ. ಅವಕ್ಕೆ ಬರೀ ಕುರ್ಕುರೆ ಗೊತ್ತದ. ಪುಣ್ಯ ಕಲಬುರಗಿಯಾಗ ಸಣ್ಣ ಸಣ್ಣವು ಬರಂಗಿಲ್ಲ. ಬೇರೆ ಕಡೆ ನಾವು ಹೋದಾಗ ಮೊದಲು ಒಂದು 8-10 ಲೈನ್ ಅವ ಕುಂತಿರ್ತಾವ. ಬರುವಾಗ ಅಪ್ಪ ಅವ ಕುರ್ಕುರೆ ಕೊಟ್ಟ ಕಳಿಸಿರ್ತಾರ. ಅವು ಕುಟುಕು ಕಟುಕು ತಿನ್ಕೋತ ಕೂತಿರ್ತಾವ. ನಮ್ಮ ಪುರಾಣ ನಡೆದಿರ್ತದ. ಇಲ್ಲಿ ಬಹುಶಃ ತಿನ್ನೋರು ಇಲ್ಲ. ಅಟ್ಟ ಕುರ್ಕುರೆ ಕಂಪನಿ ಇಲ್ಲ. ಹೊತ್ತು ಮಣಿಗೆ ಅವು ನಾಯಿ ಏನಾದರೂ ಹಳೆ ಹಲವು ಸಿಕ್ಕರೆ ಜಗತ್ತಿರ್ತದಲ್ಲ, ಕಾಲಾಗಿ ಇಟ್ಕೊಂಡು ಹಂಗೆ ಇಟ್ಕೊಂಡು
ಅವೇನು ಪಿಜ್ಜಾ ಬರ್ಗರ್ ಅಂತ ಬಂದವತ್ ನೋಡ್ರಿ, ಅವು ಏನದಾವೋ ಏನೋ ದುರ್ದೈವ. ಅವನು ತಿಂದು ಜಲ್ದಿ ಕ್ಯಾನ್ಸರ್ ಬರ್ತದೆ. ಸಣ್ಣ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಾಕತ್ತೆ. ಅದು ವಿಚಾರ ಮಾಡ್ಬೇಕು. ಇವನ್ನೆಲ್ಲ ನಮ್ಮ ಆಹಾರವನ್ನು ಉಂಡವರು ಯಾರೂ ಕೂಡ ಆರೋಗ್ಯವನ್ನು ಕೆಡಿಸಿಕೊಂಡಿಲ್ಲ. ಜೋಳವನ್ನು ಉಂಬುವನು ತೋಳದಂತಾಗುವನು, ಅಕ್ಕಿಯನ್ನು ಉಂಬುವನು ಹಕ್ಕಿಯಂತಾಗುವನು. ಎಷ್ಟು ಚಂದ ಬರ್ದಾರ ಇವನ್ನೆಲ್ಲ. ಸುಮ್ಮನೆ ಹೇಳ್ಯಾರೇನ್ರಿ? ಒಪ್ಪತ್ತುಂಡವ ಯೋಗಿ, ಎರಡೊತ್ತುಂಡವ ಭೋಗಿ, ಮೂರೊತ್ತುಂಡವ ರೋಗಿ, ನಾಲ್ಕೊತ್ತುಂಟವನನ್ನು ಒಂಟುಂಟ್ಲೆ ಒತ್ಕೊಂಡು ಹೋಗಿ ಅಂತ ಬರ್ದ. ಹಿತಭುಕ್ ಮಿತಭುಕ್ ಋತುಭುಕ್ ಅಂತ ಬರ್ದಾರ ಸಂಸ್ಕೃತದೊಳಗೆ. ಹಿತವಾಗಿ ಊಟ ಮಾಡು, ಮಿತವಾಗಿ ಊಟ ಮಾಡು, ಋತುವರಿತು ಊಟ ಮಾಡು. ಇದೆಲ್ಲ ಶಾಸ್ತ್ರ. ಅದು ಇದರ ಅರಿವಿನ ಪ್ರಜ್ಞೆಗಾಗಿನೇ ಮಹಾತ್ಮರ ಶರಣರ ಅನುಭಾವಿಗಳ ಏನೆಲ್ಲ ಸಂಸರ್ಗ ನಮ್ಮ ಬದುಕಿಗೆ ಸಿಕ್ಕಿತು ಅಂದ್ರೆ ನಮ್ಮ ಜೀವನ ನಿಜವಾಗಲೂ ಕೂಡ ಧನ್ಯ ಆಗ್ತದ, ಧನ್ಯ ಆಗ್ತದ, ಧನ್ಯ ಆಗ್ತದ. ಆ ಅರ್ಥದೊಳಗ ಮಹಾತ್ಮರ ಸಂಘ ನಮ್ಮ ಬದುಕನ್ನ ಎಷ್ಟು ಚಂದ ಅಕ್ಕ ಉದಾಹರಣೆ ಕೊಟ್ಲು. ಕರ್ಪೂರ ಗಿರಿಯ ಉರಿ ಕೊಂಬಂತೆ ಒಂದಿಷ್ಟು ಕರ್ಪೂರ ಇಟ್ಟು ಅದಕ್ಕೆ ಉರಿ ಹಚ್ಚ್ರಿ, ಒಂದು ಕ್ಷಣದೊಳಗ ಆ ಉರಿ ಕರ್ಪೂರವನ್ನು ನುಂಗಿಕೊಂಡು ಏನೂ ಇಲ್ಲದಂಗೆ ಹೆಂಗ ಮಾಡ್ತದಲ್ಲ, ಹಾಗೆ ನಮ್ಮ ಬದುಕಿನೊಳಗಿರುವ ಭವಕರ್ಮಗಳೆಲ್ಲ ದೂರವಾಗಿ ನಾವು ಶಿವ ಸಾಯುಜ್ಯದ ಮಾರ್ಗದತ್ತ ಬುಡಾಪೇಮೇ ಪರಮಾತ್ಮಕ ಆಶೀರ್ವಾದ ಅನ್ನುವಂತ ರೀತಿಯೊಳಗ ಏನೆಲ್ಲ ನಾವು ಊಟ ಮಾಡಿದ ಮೇಲೆ ಕೊನೆಗೆ ನಮ್ಮ ಊಟದ ತಟ್ಟೆಯೊಳಗ ಆರೋಗ್ಯ ಶಾಸ್ತ್ರ ಬಲ್ಲವರಿಗೆ ತಿಳಿದಂತ ಮನೆಯೊಳಗಿರುವ ತಾಯಿ ಏನ್ ನೀಡ್ತಾಳಂದ್ರ ಬೆಳ್ಳನ ಅನ್ನ ನೀಡ್ತಾಳ. ವೈಟ್ ರೈಸ್ ಅಂತೀರಲ್ಲ ನೀವು, ಅದು ವೈಟ್ ರೈಸ್ ನೀಡ್ತಾಳ. ನೀಡಿದ ಮೇಲೆ ಅದಕ್ಕೆ ಬೆಳ್ಳನ ಮೊಸರು ನೀಡ್ತಾಳ. ಮೊಸರು ಅಲ್ಲೇ ಅಂದ್ರೆ ಬೆಳ್ಳನ ಹಾಲು ಇಡ್ತಾಳ. ಅವೆರಡೂ ಅಲ್ಲೇ ಅಂದ್ರೆ ಬೆಳ್ಳನ ಮಜ್ಜಿಗೆರ ನೀಡ್ತಾಳ. ಇದು ಊಟದ ಕೊನೆ. ಇದು ಪಾಲುಂಡು ಮೇಲುಂಬರೆ ಅಂತಾರ. ಇದನ್ನ ಉಣ್ಣಾಕತ್ಯಾರ ಅಂದ್ರೆ ನಾವು ತಿಳ್ಕೋಬೇಕು, ಊಟ ಮುಗ್ಯಾಕ ಬಂದದ, ಬೆಳ್ಳಂದ ತಾಟ್ನ್ಯಾಗ ಬಂದದಂದ್ರ ಅನ್ನ ಬಂದದ, ಹಾಲು ಬಂದದ, ಮೊಸರು ಬಂದದ, ಮಜ್ಜಿಗೆ ಬಂದದ ಅಂದ್ರ ಇನ್ನು ಊಟ ಮುಗಿಸ್ತಾರಂತ ತಿಳ್ಕೋಬೇಕು. ಹಂಗ ಕಿವಿ ಮಟ್ಟಿ ಮ್ಯಾಗ ಬೆಳ್ಳನ ಕೂದಲ ಮೂಡಿದ್ವು ಅಂದ್ರ ಇನ್ನು ಈ ಕಡೆ ಕತಿ ಮುಗೀತು ಆ ಕಡೆ ಅಂತ ತಿಳ್ಕೋಬೇಕಿಟ್ಟ. ಇನ್ನು ಆ ಕಡೆ ಈ ಕಡೆ ಇಲ್ಲ. ಆದ್ರೂ ಅವಂಗ ಉಲ್ಟಾ ಹೊಡಿತೀವಿ ನಾವೆಲ್ಲ. ಅವೇನೇನೋ ಬಂದಾವಲ್ರಿ. ರಾತ್ರಿ ಬೆಳ್ಳಗ ಕಂಡ್ರೆ ಮುಂಜಾನೆ ಕರ್ರಗ ಮಾಡ್ಕೋತಾರ ನಮ್ಮ ಮಂದಿ. ನೀ ಎಟ್ಟು ಕರ್ರಗ ಮಾಡ್ಕೊಂಡ್ರೆ ಏನೋ ಯಪ್ಪ, ಅವು ಮತ್ತ ಒಂದು ವಾರದಾಗ ಬೆಳ್ಳಗ ಆಗ್ತಾವು. ಕರ್ರಗ ಮಾಡ್ಕೊಂಡು ಎಷ್ಟು ದಿನ ಚಂದ್ರಾಮ ಆಗಿರ್ಬೇಕಂತೀಯೋ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಬಾಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಂತ ಸತ್ಯವನ್ನು ಹೇಳ್ತಾರೆ ಶರಣರು. ಹಾಗಾಗಿ ಇವರೆಲ್ಲರ ಆಶೀರ್ವಾದ ಬೇಕು. ಹಾಗೆ ತೊಟ್ಟಿಲ ಶಿಶುವಾಗಿರುವಂತ ಶ್ರೀ ವಿಭೂತಿಯನ್ನ ಧಾರಣೆ ಮಾಡಿ ಅಂಗದ ಮೇಲೆ ಇರುವ ಲಿಂಗಯ್ಯನಿಗೆ ಮಡಿಯಮ್ಮ ಪೂಜೆಯನ್ನ ಮಾಡಿದ ಮೇಲೆ ಹಡೆದ ತಾಯಿಯಾಗಿರುವಂತ ಸಂಗಾಂಬೆ ತನ್ನ ತೊಡೆಯ ಮೇಲೆ ಮಗುವನ್ನ ಹಾಕೊಂಡು ಸೆರಗನ್ನ ಮರೆಮಾಚಿ ಶರಣಪ್ಪನಿಗೆ ದೇವರು ಮಾಡಿದ ಅಡುಗೆ ತಾಯಿಯ ಎದೆ ಹಾಲು. ಸೆರಗನ್ನ ಮರೆಮಾಚಿ ಹೆತ್ತವ್ವ ಸಂಗಾಂಬೆ ನಿತ್ಯವೂ ಕೂಡ ಹಾಲನ್ನು ಉಣಿಸ್ತಾ ಇದ್ದಾಳೆ. ನನ್ನ ಆತ್ಮೀಯ ಬಂಧುಗಳೇ, ತಾಯಿಯ ಎದೆ ಹಾಲು ಅದು ದೇವರು ಮಾಡಿದ ಅಡುಗೆ, ಅದು ಬದುಕಿನ ಪ್ರಥಮ ಮಹಾಪ್ರಸಾದ. ಇವತ್ತು ವಿಜ್ಞಾನ ಜಗತ್ತು ಕೂಡ ಒಂದು ಸತ್ಯವನ್ನ ಸಾರಿ ಸಾರಿ ನಮಗೆ ಹೇಳುತ್ತದೆ. ತಾಯಿಯ ಎದೆಯ ಹಾಲಿಗಿಂತ ಮಿಗಿಲಾಗಿರುವಂತ ಔಷಧಿ ಜಗತ್ತಿನೊಳಗೆ ಇನ್ನೊಂದಿಲ್ಲ, ಇನ್ನೊಂದಿಲ್ಲ, ಇನ್ನೊಂದಿಲ್ಲ. ಯಾಕೆ? ದೇವರು ಅವನನ್ನು ಯಾಕೆ ನಾವು ನೆನೀಬೇಕು, ಅವನ ಪೂಜೆ ಯಾಕೆ ಮಾಡಬೇಕು
ಇವತ್ತಿನ ಕಾಲದಾಗ ಕೆಲವು ತಲೆ ಕೆಟ್ಟು ಅದಾವ ನೋಡ್ರಿ. ಹೂ ಇಸ್ ಗಾಡ್, ವೇರ್ ಇಸ್ ಗಾಡ್, ನೋಡಿರಿ ಏನು, ಕಂಡಿರಿ ಏನು, ತೋರಿಸ್ತೀರಿ ಏನು, ಬಹಳ ಅಜ್ಞಾನಿಗಳು ಹುಟ್ಟ್ಯಾವ ಈಗೆಲ್ಲ. ಅಯ್ಯೋ ಉತ್ಸಾಹ, ನಿನ್ನನ್ನ ನೀನು ನೋಡಿಕೊಂಡ್ರೆ ಸಾಕು, ನಿನ್ನೊಳಗ ಅವನ ದರ್ಶನ ಆಗ್ತದೆ. ನಿನ್ನನ್ನ ನೀನು ನೋಡ್ಕೋ ಮೊದಲು. ನಿನಗಿರೋದು ಒಂದು 100 ವರ್ಷದ ಬದುಕು, ಅದರೊಳಗೆ ಎಂದು ಹೋಗ್ತೀಯೋ ನಿಂದ ಗ್ಯಾರಂಟಿ ನಿನಗಿಲ್ಲ. ಅವನು ಸುದ್ದಿ ಏನು ಮಾತಾಡ್ತೀಯೋ ಈ ಜಗತ್ತಿನೊಳಗ ಜ್ಞಾನಿ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮೊಡಲೊಳಗೆ ಶಿವಹಾನ ನೋಡಿರೋ, ಒಡಲೊಳಗೆ ಶಿವಹಾನ ನೋಡಿರೋ. ಕುಲಚಲಕೆ ಬಡಿದಾಡಬೇಡಿರೋ, ಕುಲಚಲಕೆ ಬಡಿದಾಡಬೇಡಿರೋ. ಮುಂದೆ ನೆಲೆ ಮಾಡಿಕೊಂಬೋದ ನೋಡಿರೋ, ನೆಲೆ ಮಾಡಿಕೊಂಬೋದ ನೋಡಿರೋ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ಎಲಿರೋ ಎಲಿರೋ ಕೆಡಬ್ಯಾಡಿರೋ. ಒಡಲೊಳಗೆ ಶಿವಗಾನ ನೋಡಿರೋ, ಒಡಲೊಳಗೆ ಶಿವಗಾನ ನೋಡಿರೋ. ಕುಲಚಲಕೆ ಹೊಡೆದಾಡಬೇಡಿರೋ, ಕುಲಚಲಕೆ ಬಡಿದಾಡಬೇಡಿರೋ. ಮುಂದೆ ನೆಲೆ ಮಾಡಿಕೊಂಬೋದ ನೋಡಿರೋ, ನೆಲೆ ಮಾಡಿಕೊಂಬೋದ ನೋಡಿರೋ. ಎಲಿರೋ ಎಲಿರೋ ಕೆಡಬ್ಯಾಡಿರೋ. ಸ್ಥಿರವಿಲ್ಲರೋ ಈ ಸಂಸಾರ, ಸ್ಥಿರವಿಲ್ಲರೋ ಈ ಸಂಸಾರ. ಗಾಳಿಗಿರಿಸಿದ ದೀವಿಗೆ ಪ್ರಕಾರ, ಸ್ಥಿರವಿಲ್ಲರೋ ಈ ಸಂಸಾರ. ಗಾಳಿಗಿರಿಸಿದ ದೀಪದ ಪ್ರಕಾರ. ತಿರುಗಿ ತಿರುಗಿ ಬರುವುದು ಘೋರ, ತಿರುಗಿ ತಿರುಗಿ ಬರುವುದು ಘೋರ. ಮತ್ತೆ ಮರಳಿ ದೊರಕೊಂಬುದು ಬಹುದೂರ, ಮರಳಿ ದೊರಕೊಂಬುದು ಬಹುದೂರ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ಎಲಿರೋ ಎಲಿರೋ ಕೆಡಬ್ಯಾಡಿರೋ. ಮಕ್ಕಳ ಮೋಹಕ್ಕ ಮರುಗೀರಿ, ಮಕ್ಕಳ ಮೋಹಕ್ಕ ಮರುಗೀರಿ. ಒಳ್ಳೆ ಸೊಕ್ಕಿದ ಹೆಣ್ಣಿಗೆ ಸೊರಗೀರಿ. ಮಕ್ಕಳ ಮೋಹಕ್ಕ ಮರುಗೀರಿ, ಒಳ್ಳೆ ಸೊಕ್ಕಿದ ಹೆಣ್ಣಿಗೆ ಸೊರಗೀರಿ. ರೊಕ್ಕಕ್ಕಷ್ಟೇ ನೀವು ತಿರುಗೀರಿ, ರೊಕ್ಕಕ್ಕಷ್ಟೇ ನೀವು ತಿರುಗೀರಿ. ದಿಮ್ಮ ತಿರುಗೀರಿ, ನಾಳೆ ಡೊಕ್ಕಿ ಮುರಿವಯ ಮಗನಲುಗೀರಿ. ನಿಮ್ಮ ಸೊಕ್ಕ ಮುರಿವಯ ಮಗನಲುಗೀರಿ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ಎಲಿರೋ ಎಲಿರೋ ಕೆಡಬ್ಯಾಡಿರೋ. ಬೇಸ್ ಕಡಿಮೆ ಮಾಡಪ್ಪ, ತಬಲಾ ಬೇಸ್ ಕಡಿಮೆ ಮಾಡ, ಹೇಳಲ್ಲ ನನಗೆ. ಸೌಂಡ್ ಕೊಡು, ಬೇಸ್ ಕಡಿಮೆ ಮಾಡು. ದಾನ ಮಾಡದರ ನರಳತ್ತೀರಿ, ದಾನ ಮಾಡು ಅದರ ನರಳತ್ತೀರಿ. ತುಸು ಬ್ಯಾನಿ ಬಂದರ ನೆಲ ಕುರುಳತ್ತೀರಿ. ದಾನ ಮಾಡದರ ನರಳತ್ತೀರಿ, ತುಸು ಬ್ಯಾನಿ ಬಂದರ ನೆಲ ಕುರುಳತ್ತೀರಿ. ಜಾನು ಮಬ್ಬಿ
ನೀನೋ ಕುಳತೀರಿ, ನಾಳೆ ಯಮ ಬಂದು ಕೇಳಿದರೇನ್ ಹೇಳತ್ತೀರಿ, ಯಮ ಬಂದು ಕೇಳಿದರೇನ್ ಹೇಳ್ತೀರಿ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮ ಒಡಲೊಳಗೆ ಶಿವಗಾನ ನೋಡಿರೋ, ಒಡಲೊಳಗೆ ಶಿವಗಾನ ನೋಡಿರೋ. ಮೃತ್ಯು ಉಂಟೆಂಬುದ ಹೇಳತ್ತೀರಿ, ಮೃತ್ಯು ಉಂಟೆಂಬುದ ಹೇಳತ್ತೀರಿ, ನಿಜ ಸತ್ಯ ತಿಳಿ ಅಂದರವಲ್ಲತ್ತೀರಿ. ಹೀಗೆ ಮೃತ್ಯು ಉಂಟೆಂಬುದ ಹೇಳತ್ತೀರಿ, ನಿಜ ಸತ್ಯ ತಿಳಿ ಅಂದರವಲ್ಲತ್ತೀರಿ. ಮುತ್ತು ರತ್ನ ಇಟ್ಟು ಹೊಳಿತೀರಿ, ಮುತ್ತು ರತ್ನ ಇಟ್ಟು ಹೊಳಿತೀರಿ, ಮುತ್ತು ರತ್ನ ಇಟ್ಟು ಹೊಳಿತೀರಿ. ನಾಳೆ ಸತ್ತ 3 ದಿನಕ ಕೊಳಿತೀರಿ, ನೀವು ಸತ್ತ 3 ದಿನಕ ಕೊಳಿತೀರಿ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮ ಒಡಲೊಳಗೆ ಶಿವಗಾನ ನೋಡಿರೋ, ಒಡಲೊಳಗೆ ಶಿವಗಾನ ನೋಡಿರೋ. ಎರಡು ಮೂರು ಆರು ಅರಿಯಬೇಕು, ಎರಡು ಮೂರು ಆರು ಅರಿಯಬೇಕು, ಆ 2 3 6 ಜರಿಯಬೇಕು, 2 3 6 ಅರಿಯಬೇಕು, ಮತ್ತೆರಡು 3 6 ಜರಿಯಬೇಕು. ಹೊರಗೂ ಒಳಗೂ ಒಂದೇ ತಿಳಿಬೇಕು, ಹೊರಗೂ ಒಳಗೂ ಒಂದೇ ತಿಳಿಬೇಕು. ನಮ್ಮ ಗುರು ಮಹಾಂತನ ಹೊರಗೂ ಒಳಗೂ ಒಂದೇ ತಿಳಿಬೇಕು, ಹೊರಗೂ ಒಳಗೂ ಒಂದೇ ತಿಳಿಬೇಕು. ನಮ್ಮ ಗುರು ಮಹಾಂತೇಶನ ಬೆರಿಬೇಕರು, ಗುರು ಮಹಾಂತೇಶನ ಬೆರಿಬೇಕು. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮೊಡಲೊಳಗೆ ಶಿವಗಾನ ನೋಡಿರೋ, ಒಡಲೊಳಗೆ ಶಿವಗಾನ ನೋಡಿರೋ. ಕುಲಚಲಕ್ಕೆ ಹೊಡೆದಾಡಬೇಡಿರೋ, ಕುಲಚಲಕ್ಕೆ ಬಡಿದಾಡಬೇಡಿರೋ, ಮುಂದೆ ನೆಲೆ ಮಾಡಿಕೊಂಬುದ ನೋಡಿರೋ, ನೆಲೆ ಮಾಡಿಕೊಂಬುದ ನೋಡಿರೋ, ನೆಲೆ ಮಾಡಿಕೊಂಬುದ ನೋಡಿರೋ, ನೆಲೆ ಮಾಡಿಕೊಂಬುದ ನೋಡಿರೋ. ಕಡ್ಕೋಳ ಮಡಿವಾಳಪ್ಪನವರ ಸ್ವಾನುಭವದ ಸ್ವರವಚನ ಇದು. ಎಷ್ಟು ಚಂದ ಹೇಳ್ತಾರವರು. ದೇವರ ಸುದ್ದಿ ಮಾತಾಡೋರಿಗೆ ಹೇಳಿದ ಮಾತುಗಳು ಇವು. ಎಲವೋ ಎಲವೋ ಕೆಡಬ್ಯಾಡಿರೋ, ನಿಮ್ಮೊಳಗ ಶಿವನು ಹಾನ ನೋಡಿರೋ. ಆ ನೋಡುವ ದಾರಿ ಎಂದ ನಿನಗ ಗೊತ್ತಾಗ್ತದ, ಅಂದು ಆ ಮೂಲ ಸತ್ಯದ ಅರಿವು ನಿನಗಾಗ್ತದ.
ಸುಮ್ಮನೆ ಹುಚ್ಚನಂಗೆ ಮಾತಾಡಬೇಡ. ಅವ ಮಾಡಿದ ಜಗತ್ತಿನೊಳಗೆ ನಾವೆಲ್ಲ ಬದುಕ ಕಳೀತಾ ಇದ್ದೇವೆ. ಅವನಿಲ್ಲದೆ ಜಗತ್ತಿಲ್ಲ, ಅವನಿಲ್ಲದೆ ನಾವಿಲ್ಲ, ಅವನಿಲ್ಲದೆ ಉಸಿರಿಲ್ಲ, ಅವನಿಲ್ಲದೆ ಮಳೆ ಇಲ್ಲ, ಅವನಿಲ್ಲದೆ ಗಾಳಿ ಇಲ್ಲ, ಅವನಿಲ್ಲದೆ ಅನ್ನ ಇಲ್ಲ, ಮತ್ತು ಏನೇನೂ ಕೂಡ ಇಲ್ಲ ಈ ಜಗತ್ತಿನೊಳಗ. ಏನೆಲ್ಲ ಜೀವಮಾನದ ಸಾಧನೆ ನಡೆದದಂದ್ರ ಅದು ಅವನ ಕೃಪಾ ಅದ, ಅವನ ಅನುಗ್ರಹ ಅದ. ಅದು ಇಲ್ಲ ಅಂದ್ರೆ ಹೆಂಗ್ರಿ? ಇಲ್ಲ ಅನ್ನಬೇಡೋ, ತಿಳ್ಕೋ. ಅವ್ವನ ಹೊಟ್ಯಾಗ 9 ತಿಂಗಳು ಇದ್ದು ನೀನು ಭೂಮಿಗೆ ಬಿದ್ದಾಗ ನೀನು ಬದುಕಬೇಕು ಅಂತ ತಿಳ್ಕೊಂಡು ಅವ್ವನ ಎದೆಯೊಳಗ ಹಾಲನ್ನ ಚಿಮ್ಮಿಸ್ತಾನಲ್ಲ, ಅವನ ಲೀಲಾ, ಅವನ ಪವಾಡ ಎಷ್ಟು ದೊಡ್ಡದದೋ ತಮ್ಮ. ಅವ್ವನ ಎದೆಯೊಳಗ ಹಾಲೇನಾದ್ರೂ ಬತ್ತಿ ಹೋತು ಅಂದ್ರ ಹುಟ್ಟಿದ ಜೀವ ಬಿಕ್ಕಿ ಬಿಕ್ಕಿ ಸತ್ತು ಹೋಗ್ತದ. ನಿನಗ ಅಮೃತವನ್ನ ಕೊಟ್ಟಾತ ದೇವರು, ತಾನು ಮಾಡಿಟ್ಟ ಅಡುಗೆಯನ್ನ ನಿನಗುಣಿಸ್ತಾನ. ನಂತರ ನೀನು ಅವಾಗ ನೈವೇದ್ಯ ಹಿಡಿತಿ. ಕರೆ ನಿನಗ ಜೀವನದ ಮೊದಲ ಎಡೆಯನ್ನ ಹಿಡಿದವನೇ ಸೃಷ್ಟಿಕರ್ತ ಪರಮಾತ್ಮ. ಅದು ಎಂತ ಹಿಡೀರಿ? ವಿಜ್ಞಾನ ಜಗತ್ತು ಒಪ್ಪ್ಯದ. ಅದಕ್ಕಿಂತ ದಿವ್ಯ ಔಷಧಿ ಮತ್ತೊಂದಿಲ್ಲ ಈ ಜಗತ್ತಿನೊಳಗ. ಅದು ಎಷ್ಟು ಉಷ್ಣ ಇರಬೇಕು, ಎಷ್ಟು ಶೀತ ಇರಬೇಕು, ಅದು ಎಷ್ಟು ಸಿಹಿಯಾಗಿರಬೇಕು, ಅದು ಎಷ್ಟು ಒಗರಾಗಿರಬೇಕು, ಅದು ಎಷ್ಟು ತಿಳಿಯಾಗಿರಬೇಕು ಅನ್ನುವಂತ ಸೂಕ್ಷ್ಮತೆಯೊಳಗ ಮಗುವಿನ ದೇಹಕ್ಕ ಪರಮ ಪ್ರಸಾದವನ್ನು ಕೊಡ್ತಾನ ಪರಮಾತ್ಮ. ಸಂಗಮಾಂಬೆ ಸರಗನ್ನ ಬರೆಮಾಚಿ ಮಗುವಿಗೆ ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ಮರೆಮಾಚಿ ಹಾಲನ್ನ ಕುಡಿಸ್ತಿದ್ರು. ಎಂತ ಅದ್ಭುತ ಇದು! ಎಲ್ಲ ಮಾತುಗಳನ್ನ ಇಂಥ ಪುರಾಣ ಪ್ರವಚನಗಳಲ್ಲಿ ಶರಣರ ಕಥೆಗಳನ್ನ ಕೇಳುವಾಗಲೇನೆ ನಾವು ಹೇಳಬೇಕಾಗ್ಯದ. ಈಗಿನ ವಿಚಿತ್ರ ತಾಯಂದಿರ ಕಥೆಗಳನ್ನ ಮುಂದಿಟ್ಟುಕೊಂಡು ವಿಚಾರ ಮಾಡಿದ್ರ ಮಕ್ಕಳಿಗೆ ಹಾಲು ಕುಡಿಸ್ರಿ ಅಂದ್ರ ಇಲ್ರಿ ನಮ್ಮ ಬ್ಯೂಟಿ ಹಾಳಾಗ್ತದ ಅನ್ನೋರು ಹುಟ್ಟ್ಯಾರ. ಇವ್ರ ಬ್ಯೂಟಿ ಏನು ಸಾಯೋತನ ಹಂಗ ಇರ್ತದೆ. ಸಣ್ಣಕ್ಕಿದ್ದಾಗ ಅವ್ರವ್ವ ಸ್ವೀಟಿ ಅಂತ ಹೆಸರಿಟ್ಲಂತ. ಈಕಿ ಸ್ವೀಟಿ ಬೆಳೆದ್ಲು, ದೊಡ್ಡಕ್ಕೆ ಆದ್ಲು, ಮದುವೆ ಆದ್ಲು, 4 ಮಕ್ಕಳು ಹುಟ್ಟಿದ್ವು. ಮುಂದೆ ಕೈಯಾಗ ಬಡಗಿ ಬಂತ. ಅವಾಗ ಅವನ ಸ್ವೀಟಿ ಅನ್ನಂತ, ಆಕಿ ಲಾಟಿ ಅನ್ನಂತ. ಇದೇನು ಕಾಯಂ ಇರ್ತದಂತ ಮಾಡಿರಿ? ಇದು ಸೊರಗುವ ಶರೀರ, ಕರಗುವ ಶರೀರ. ಬಾಲ್ಯದೊಳಗಿದ್ದಂಗೆ ಯೌವನದೊಳಗಿರೋದಿಲ್ಲ, ಯೌವನದೊಳಗಿದ್ದಂಗೆ ವಾರ್ಧಕ್ಯದೊಳಗಿರೋದಿಲ್ಲ, ವಾರ್ಧಕ್ಯದೊಳಗಿದ್ದಂಗೆ ಮುಪ್ಪಿನೊಳಗಿರೋದಿಲ್ಲ, ಮುಪ್ಪಿನೊಳಗಿದ್ದಂಗೆ ಹಾಸಿಗೆ ಮೇಲೆ ಬಿದ್ದಾಗಿರಂಗಿಲ್ಲ. ಎಷ್ಟು ಚಂದ ಬರದಾನ ಕಡ್ಕೊಳ್ಳೋದು ಮಡಿವಾಳಪ್ಪ. ನೆಲಕ್ಕೆ ಬಿದ್ದರೆ ಒರಳ್ತೀರಿ, ಬ್ಯಾನಿ ಬಂದ್ರೆ ನಳ್ತೀರಿ, ಕೊನೆಗೆ 1 ದಿನ ಮಣ್ಣಾಗಿಟ್ರು 3 ದಿನಕ್ಕೆ ಕೊಳತ ನಾರ್ತೀರಿ. ಕಡ್ಕೊಳ್ಳು ಮಡಿವಾಳಪ್ಪನ ಮಾತುಗಳು ಎಷ್ಟು ಚಂದದಾವ. ಅರಿತು ಬಾಳು ಮಾನವ ಅಂತ ಎಚ್ಚರಿಸಿದ್ರವರು. ಪರಮ ಪ್ರಸಾದ ಹಾಲು, ತಾಯಿಯ ಮಡಿಲು ಸ್ವರ್ಗ. ನಿನ್ನೆ ನಾನು ಹೇಳಿದೆ, ಈ ಜಗತ್ತಿನೊಳಗೆ ಯಾವುದಾದ್ರೂ ಸ್ವರ್ಗ ಇದ್ರೆ ಅದು ತಾಯಿಯ ಮಡಿಲು. ಮಹಮ್ಮದ್ ಪೈಗಂಬರ್ ಅವರನ್ನ ಒಬ್ಬ ಭಕ್ತ ಕೇಳಿದ್ನಂತ, ಜನ್ನತ್ ಕಹಾ ಹೈ, ಜನ್ನತ್ ಕಹಾ ಹೈ, ಸ್ವರ್ಗ ಅನ್ನೋದು ಎಲ್ಲದ ಅಂತ ಕೇಳಿದ್ರ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ, ಜನ್ನತ್ ವಹಿ ಹೈ ಮಾಕೆ ಪಾವ್ ಮೇ. ತಾಯಿಯ ಪಾದದೊಳಗದ ಜನ್ನತ್. ಅದಕ್ಕಿಂತ ದೊಡ್ಡ ಸುಖ ಈ ಜಗತ್ತಿನೊಳಗೆ ಎಲ್ಲಿಯೂ ಇಲ್ಲ ಬಂಧುಗಳೇ. ಅದಕ್ಕಾಗಿನೇ ನಮ್ಮ ಪೂರ್ವಜರು ಹಿರಿಯರು ನಮಗೆ 4 ನಿಜವಾದ ದೇವರನ್ನು ತೋರಿಸಿಕೊಟ್ಟು ಹೋಗ್ಯಾರ. ನಾವು ಮರೆತ ಅಜ್ಞಾನಿಗಳಾಗಿವಿ, 1000 ದೇವರುಗಳನ್ನು ಬೆನ್ನತ್ತಿ ಹೊಂಟೀವಿ ಉಚ್ಚರಂಗ. ಎಲ್ಲಿ ನಿಜವಾದ ದೇವರದ ಅದನ್ನು ಕೈ ಬಿಟ್ಟಿವಿ, ಇಲ್ಲದೆ ಇರುವ ಕಾಣದೇ ಇರುವ ದೈವಕ್ಕೆ ಬೆನ್ನತ್ತಿ ಹೊಂಟೀವಿ. ನಮ್ಮ ಅಜ್ಞಾನ. ನಮ್ಮ ಹಿರಿಯರು ಹೇಳಿದ 4 ನಿಜವಾದ ಜೀವಂತ ದೇವರುಗಳು, ವೇದ ಕಾಲದಿಂದ ಋಷಿಮುನಿಗಳು ಈ ಸತ್ಯವನ್ನ ಈ ದೇಶದೊಳಗೆ ಸಾರ್ತಾ ಬಂದ್ರು. ಜೀವಂತ ದೇವರುಗಳು
ಮೊದಲನೇ ದೇವರು ಮಾತೃದೇವೋ ಭವ, ಎರಡನೇ ದೇವರು ಪಿತೃದೇವೋ ಭವ, ಮೂರನೇ ದೇವರು ಆಚಾರ್ಯ ದೇವೋ ಭವ, ನಾಲ್ಕನೇ ದೇವರು ಅತಿಥಿ ದೇವೋ ಭವ. ಎಂತ ಸತ್ಯ ಇದು. ಇಲ್ಲಿ ಬಿಟ್ಟಾನ ಮನ್ಯಾಗ ಅವನ್ನ ಎಲ್ಲವನ್ನ ಗುಡ್ಡಕ್ಕೆ ಹೋಗ್ಯಾನ. ಎಲ್ಲವ್ವ ನಿನ್ನ ನಾಲ್ಕುದೋ ಆಕಿ ಎಲ್ಲವ್ವ ಅಂದ್ಲು. ಶುಕ್ರವಾರ ಬರೋದು ಬಂದಿದೋ, ಮನ್ಯಾಗಿದ್ದೆ ಎಲ್ಲವನ್ನ ಕೈ ಬಿಟ್ಟು ಈ ಕಲ್ಲವನ ಮುಂದೆ ಎಲ್ಲವ ಅಂತ ಯಾಕೆ ಬಂದ್ ನಿಂತಿ? ಕಲ್ಲವ್ವ ಮಾತಾಡಂಗಿಲ್ಲ ಬಿಡ. ಮನ್ಯಾಗಿದ್ದ ಜೀವಂತ ಅವ್ವ, ನಿನಗೆ ಜನ್ಮದಾತೆ, ನೀನು ಕಣ್ಣು ಬಿಟ್ಟಾಗ ನಿನಗೆ ಪ್ರತ್ಯಕ್ಷ ಕಂಡ ಪರದೈವ ಹಡೆದವ್ವ, ನಿನ್ನ ಜನ್ಮದಾತೆ, ನಿನ್ನ ತಾಯಿ. ಕಣ್ಣು ಬಿಟ್ಟಾಗ ಕಾಶಿ, ಕೇದಾರ, ಕೈಲಾಸ, ಮತ್ತೊಂದು ಮಗದೊಂದು ಇವು ಯಾವ ಕಂಡಿಲ್ಲ. ಈ ಕಣ್ಣಾಗ ಮೊದಲ ಕಂಡ ದೇವರ ಹಡೆದವ್ವ, ಅಲ್ಲಿ ಕಾಣಬೇಕು. ಅದು ಬಹಳ ದೊಡ್ಡ ದೈವ ಐತ್ರಿ. ವಯಸ್ಸಾಗಿತ್ತು, 90 ವಯಸ್ಸಾಗಿತ್ತು ಅವಾಗ. ಮಗ ಒಳ್ಳೆ ಯೌವನದೊಳಗಿದ್ದ. ಹಿಂದೆ ನಡೆದ ಕಥೆ ಇದು ನೋಡ್ರಿ. ಅವ ಓಡಾಡೋದು ನೋಡಿ ಅವಾಗ ಕೊನೆ ಆಸೆ ಆತಂತ. 90 ವಯಸ್ಸಿನೊಳಗ, ಯಪ್ಪ ಬಾಳ ಮಗನೇ, ನನಗೆ ಕಾಶಿ ನೋಡಂಗಾಗ್ಯದೋ, ಒಂದ್ಸಲ ಕಾಶಿ ತೋರಿಸ್ಕೊಂಡು ಬಾ. ಈಗ ನಂಗೆ ಅನುಕೂಲಗಳು ಇದ್ದಿಲ್ಲ. ಈಗೇನು ಬುರ್ರ ಅಂತ ಮುಂಜಾನೆ ಹೋಗಿ ಕಲಬುರಗಿಯಿಂದ ಕಾಶಿಗೆ ಹೋಗಿ 10 ಮಣಿಗೆ ಬುರ್ರ ಅಂತ ಮತ್ತೆ ಪುರಾಣಕ್ಕೆ ಬರ್ಬೋದು. ಅಷ್ಟು ಅನುಕೂಲದ. ನಿಮಗೆ ಹೇಳ್ತೀನಿ, ಆಯ್ತು ತಾಯಿ, ಕೇಳಿ ಎಲ್ಲ ಹೋಗಿ ಬರೋಣ. ಶ್ರಾವಣ ಪಾಡ್ಯ ಬಂತು. ಒಳ್ಳೆ ವಯಸ್ಸಿನ ಮಗ, ಪೈಲ್ವಾನ್ ಇದ್ದಂಗಿದ್ದ. ವಯಸ್ಸಾದ ಅವ್ವ, 90 ವಯಸ್ಸು. ಅವನನ್ನು ಕರ್ಕೊಂಡು ಕಾಶಿಗೆ ಹೊಂಟ. ಪಾದಯಾತ್ರೆ ಮಾಡ್ತಾ ಹೊರಟ. ಅವ್ವನನ್ನು ನಡೆಸಲಿಲ್ಲ. ಮಗುವನ್ನ ಹೆಗಲ ಮೇಲೆ ಎತ್ಕೊಂಡಾಗ ಅವ್ವನನ್ನು ಹೊತ್ಕೊಂಡು ಶ್ರವಣ ಕುಮಾರನಂತೆ ನಿತ್ಯ ನಡೀಬೇಕು. ಕತ್ತಲಾದಾಗ ಧರ್ಮಛತ್ರಗಳಲ್ಲಿ ಮಲಗಬೇಕು, ಅನುಕೂಲ ಇದ್ದಲ್ಲಿ ಮಲಗಬೇಕು. ಹಿಂಗ ತಿಂಗಳಾನುಗಟ್ಲೆ ಊರಿನಿಂದ ಯಾತ್ರೆ ಮಾಡ್ತಾ 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 ಕಾಶಿ ತಲುಪಿದ. ಗಂಗೆಯೊಳಗೆ ಹೋಗಿ ಮಿಂದು ಮಡಿಯಾಗಿ ಅವ್ವನಿಗೂ ಸ್ನಾನ ಮಾಡಿಸಿಕೊಂಡು ಮಡಿಬಟ್ಟೆಯನ್ನು ಉಡಿಸಿಕೊಂಡು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಬಂದು ದರ್ಶನ ಮಾಡಿ ಕಾಯಿ ಕರ್ಪೂರ ಮಾಡಿಸಿಕೊಂಡು ಮಂಗಳಾರತಿ ಮಾಡಿಕೊಂಡು ಅವರು ಕೊಟ್ಟ ಪ್ರಸಾದವನ್ನು ಇಸ್ಕೊಂಡು ಅವನನ್ನು ಕರ್ಕೊಂಡು ಹೊರಗೆ ಬಂದು ಕಟ್ಟಿ ಮೇಲೆ ಕುಂತ. ಅವ್ವ ಮೇಲೆ ಕೂತಿತ್ತು. 90 ವರ್ಷದ ಮುದುಕಿ. ಮಗ ಪಾದದ ಕೆಳಗೆ ಕೂತ್ಕೊಂಡು ಒಂದೀಟು ಮೆತ್ತನೆಯ ಪ್ರಸಾದವನ್ನ ಅವ್ವನ ಅಂಗೈಯೊಳಗೆ ಹಾಕಿದ. ಅವ್ವ ಬಾಯಾಗ ಹಾಕೋತು. ಆವಾಗಿವ ಅವ್ವನ ಮುಂದೆ, ಯವ್ವಾ ನಿನ್ನ ಆಸೆ ಈಡೇರಿಸಿ ನೋಡು ಅಂದ. ಹೌದು ಬಾಳ, ನನ್ನ ಆಸೆ ಈಡೇರಿಸಿದ್ಯಪ್ಪ, ಕಾಶಿಯವರಿಗೆ ಕರ್ಕೊಂಡು ಬಂದಿ. ಇಷ್ಟು ಅನ್ನೊತ್ತಿಗೆನೆ ಅವನಿಗೊಂದಿಟ್ಟು ಏನೋ ಜಂಬ ಬಂದಂಗಾತು. ಅವ ಅಂದಂತ, ನೋಡವ ತಾಯಿ ಋಣ ಮುಟ್ಸಿದೆ ಅಂದ. ತಾಯಿದು ಋಣ ಮುಟ್ಸಿದೆ ಅಂದ. ಆವಾಗ ಅವ್ವ ಅಂತದ, ಬಾಳ ಈ ಜಗತ್ತಿನೊಳಗ ಯಾವ ತಾಯಿಯ ಋಣವನ್ನು ಯಾವ ಮಕ್ಕಳು ಕೂಡ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಗುರುವಿನ ಋಣವನ್ನು ಮುಟ್ಟಿಸಬಹುದು, ತಂದೆಯ ಋಣವನ್ನು ಮುಟ್ಟಿಸಬಹುದು, ದೇವನ ಋಣವನ್ನು ಕೂಡ ಮುಟ್ಟಿಸಬಹುದು. ಆದರೆ ಹಡೆದ ತಾಯಿಯ ಋಣವನ್ನು ಮುಟ್ಟಿಸುವಂತ ಮಕ್ಕಳು ಈ ಜಗತ್ತಿನೊಳಗೆ ಇಲ್ಲಿಯವರೆಗೂ ಹುಟ್ಟೇ ಇಲ್ಲೋ ಮಗನೇ, ಹುಟ್ಟೇ ಇಲ್ಲ. ಯಾಕೆವ್ವ ನಾ ಮುಟ್ಟಿಸಲಿಲ್ಲೇನು? ನೀನು ಕಾಶಿ ನೋಡ್ಬೇಕಂದಿ, ನಾನು ಹೊತ್ಕೊಂಡು ಬಂದೆ. ತಿಂಗಳಾನುಗಟ್ಲೆ ಪಾದಯಾತ್ರೆ ಮಾಡದೆ ತಂದು ನಿನಗೆ ಕಾಶಿ ತೋರಿಸೀನಿ ಅಂದ್ರ ಋಣ ಮುಟ್ಟಿಸಿದಂಗ ಆಯ್ತಲ್ಲ ಅಂದ. ಆವಾಗ 90 ವರ್ಷದ ಹಡೆದವು ಅಂತದ ಹುಚ್ಚ. ನೀ 1 ತಿಂಗಳ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಗಾಳಿಯೊಳಗ, ಚಳಿಯೊಳಗ, ಮಳೆಯೊಳಗ, ಬಿಸಿಲೊಳಗ, ಬೈಲೊಳಗ ಕರ್ಕೊಂಡು ಬಂದಿಯೋ ಹುಚ್ಚ. ನಿನ್ನಂತ ಮಕ್ಕಳನ್ನ ಅವ್ವ ತನ್ನ ಹೊಟ್ಟೆಯೊಳಗ 9 ತಿಂಗಳಿಟ್ಕೊಂಡು ನಿನಗೆ ಚಳಿ ಆಗಲಾರ್ದಂಗ, ಮಳೆ ಆಗಲಾರ್ದಂಗ, ನಿನಗೆ ಯಾವುದೇ ತೊಂದರೆ ಆಗಲಾರ್ದಂಗ ಜಗತ್ತಿಗೆ ಕರ್ಕೊಂಡು ಬರ್ತಾಳಲ್ಲೋ. ಇಂಥ ಅವ್ವನ ಋಣವನ್ನು ತೀರ್ಸಾಕಾಗುತ್ತದೇನೋ? ಅಮ್ಮನೆಂಬ ಒಂದು ತಿಂಗಳಿಗೇನೆ ಇದನ್ನೆಲ್ಲ ನೀನು ಹೇಳಿದೀಯಪ್ಪ. 9 ತಿಂಗಳು ಅವ್ವ
ನೋವು ನಂಜುಗಳನ್ನ ಉಂಡು ಗರ್ಭದೊಳಗೆ ನಿನ್ನನ್ನು ಇಟ್ಟುಕೊಂಡು ಜಗತ್ತಿಗೆ ಕರ್ಕೊಂಡು ಬರ್ತಾಳ. ರಕ್ತಸ್ರಾವ ಆಗ್ತದ, ನೋವಾಗ್ತದ. ನೀನು ಹುಟ್ಟಿ ಬರುವಾಗ 1000 ಸಿಡಿಲು ಬಡಿದಂಗ ನೋವನ್ನು ಅನುಭವಿಸ್ತದ ಹಡೆದ ಜೀವ. ಈ ಜಗತ್ತಿನೊಳಗ ಯಾವ ಮಕ್ಕಳು ಕೂಡ ತಾಯಿಯ ಋಣವನ್ನ ತೀರ್ಸಕ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳುವಲ್ಲಿ ಒಬ್ಬ ಜನಪದ ಗರತಿ ಎಷ್ಟು ಚಂದ ಹೇಳುತ್ತಾಳೆ. ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕಾ, ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕಾ, ಕಾಸಿ ಕುಂತಾಳ ಹಡೆದವ್ವ, ಕಾಸಿ ಕುಂತಾಳ ಹಡೆದವ್ವ, ಕಾಸಿ ಕುಂತಾಳ ಹಡೆದವ್ವ, ಹಡೆದವ್ವನ ಪಾದದಿ ಕಾಣೋ ಶಿವಕಾಸಿ. ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಸಿಗೆ ಹೋಗಾಕ. ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಸಿ ಕುಂತಾಳ ಹಡೆದವ್ವ, ಕಾಸಿ ಕುಂತಾಳ ಹಡೆದವ್ವ, ಕಾಸಿ ಕುಂತಾಳ ಹಡೆದವ್ವನ ಪಾದದಿ ನೀ ಕಾಣೋ ತಮ್ಮ ಶಿವಕಾಸಿ, ನೀ ಕಾಣೋ ತಮ್ಮ ಶಿವಕಾಸಿ, ಶಿವಕಾಸಿ, ಶಿವಕಾಸಿ. ಒಬ್ಬ ಹಳ್ಳಿ ಹೆಣ್ಮಗಳು ಗರತಿ ಗಂಗವ್ವ ಎಷ್ಟು ಚಲೋ ಮಾತನ್ನ ಹೇಳ್ತಾಳ. ಕಾಸಿ ಬಹಳ ದೂರದ, ಆದ್ರೆ ನಿಜವಾದ ಕಾಸಿ ನಿನ್ನವ್ವನ ಪಾದದೊಳಗ ಅದನೋ, ಅಲ್ಲಿ ಕಾಣೋ. ಇಲ್ಲಿ ಬಿಡ್ತಿ, ಎಲ್ಲೆಲ್ಲೋ ಹೊಕ್ಕಿದಿ, ಎಲ್ಲೆಲ್ಲೋ ಹೊಕ್ಕಿದಿ, ಅಲ್ಲಿ ಹೋಗಿ ಯವ್ವ ಯವ್ವ ಯವ್ವ. ಇಲ್ಲಿ ನಿಜವಾದ ಅವ್ವ ಕೂತಾಳ. ಈ ತಾಯಿಯೊಳಗ ಸ್ವರ್ಗವನ್ನ ಕಾಣಬೇಕು. ಅದಕ್ಕಾಗಿ ಈ ಜಗತ್ತಿನೊಳಗ ತಾಯಿಗಿಂತ ದೇವರಿಲ್ಲ ಅನ್ನುವಂತ ಮಾತನ್ನ ನಮ್ಮವರು ಕಾಲ ಕಾಲಕ್ಕೆ ಸಾರ್ತಾ ಬಂದ್ರು. ಮಾತೃದೇವೋ ಭವ. ಇಂಥ ಹೆತ್ತವ್ವಗಳನ್ನ ಪಡೆದಿರುವಂತಹ ಶರಣಬಸವೇಶ ತೊಟ್ಟಿಲ ಮಗುವಾಗಿ ಬಾಲಲೀಲೆಯನ್ನು ತೋರುವಾಗ ಸಂಗಮಾಂಬೆ ಎದೆ ಹಾಲನ್ನ ಉಣಿಸಿದ್ರ ಅಕ್ಕರೆಯ ಪ್ರೀತಿಯನ್ನ ಮಡಿಯಮ್ಮ ತಾಯಿ ತೋರ್ತಾ ಇದ್ಲು. ಹಡೆದವ ಒಬ್ಬಳು, ಪಡೆದವ ಒಬ್ಬಳು. ಬಂಧುಗಳೇ, ಇಬ್ಬರು ತಾಯಂದಿರನ್ನ ಪಡೆದಿರುವಂತಹ ಶರಣಬಸಪ್ಪ ನಿಜವಾಗಲೂ ಭಾಗ್ಯವಂತ, ಪುಣ್ಯವಂತ. ನಾವು ನೀವು ಕೂಡ ಇಬ್ಬರು ತಾಯಂದಿರನ್ನ ಪಡೆದೀವಿ. ಬಹಳ ಜನರಿಗೆ ಇದರ ಸತ್ಯ ಗೊತ್ತಿಲ್ಲ. ಸಂದರ್ಭ ಬಂದದ ಹೇಳ್ತೀನಿ, ನಿಮ್ಮ ತಲೆಯೊಳಗೆ ಈ ಮಾತುಗಳು ಸದಾ ಉಳಿಬೇಕು. ನಮಗೂ ಇಬ್ಬರು ತಾಯಂದಿರು. ಅನುಮಾನ ಪಡಬೇಡ್ರಿ. ಇಲ್ರಿ ನಮ್ಮಪ್ಪ ಒಂದಾಗಿದ್ದ ಇಬ್ಬರು ಅಂತೀರಲ್ಲ ಅಂದಿರಿ. ಮತ್ ನಮ್ಮೆಲ್ಲರಿಗೂ ಇಬ್ಬರು ತಾಯಂದಿರು. ಒಬ್ಬಳು ಹಡೆದ ತಾಯಿ, ಕೊನೆಗೊಮ್ಮೆ ಬದುಕು ಮುಗಿದ ಮೇಲೆ ಈ ಮೃತ್ಯು ಶರೀರವನ್ನ ತನ್ನ ಮಡಿಲಿಗೆ ತೆಗೆದುಕೊಳ್ಳುವಂತ ಭೂತಾಯಿ, ನಮ್ಮನ್ನ ಪಡೆದ ತಾಯಿ, ಪಡೆದ ತಾಯಿ, ಪಡೆದ ತಾಯಿ. ಅದಕ್ಕೆ ಅವ್ವ ಅಂತೀವಿ ನಾವು ಭೂಮಿಗೆ. ಶರಣು ಮಾಡ್ತೇವೆ ಈ ಭೂಮಿಗೆ. ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಲಿ. ಗರತಿ ಹೇಳ್ತಾಳೆ ಜನಪದ ಸಾಹಿತ್ಯದೊಳಗ, ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿ, ಎದ್ದೊಂದು ಗಳಿಗೆ ನೆನದೇನ. ಮುಂಜಾಲೆ ಎದ್ದುಗಳೇ ಆಕೆಯನ್ನ ನೆನೆಸಬೇಕು. ಯಾಕಂದ್ರ ಇವಳು ಹಡೆದ ತಾಯಿ ಜನ್ಮ ಕೊಟ್ಟಾಳ. ನಾಳೆ ಈ ಜೀವನ ಮುಗಿದ ಮೇಲೆ ಅವಳು ಪಡ್ಕೊಂಡು ತನ್ನ ಗರ್ಭದೊಳಗ ನಮಗ ಚಿರಶಾಂತಿಯನ್ನ ನೀಡ್ತಾಳ. ನಮ್ಮವ್ವ ಭೂಮಿ ತಾಯಿ, ಭೂಮಿ ತಾಯಿ, ಭೂಮಿ ತಾಯಿ.
ಹಾಲನ್ನು ಕುಡಿತಾ ಮುದ್ದು ಮಗುವಾಗಿ ತೊಟ್ಟಿಲ ಮಗುವಾಗಿ ಬಹಳ ಅದ್ಭುತವಾದ ಲೀಲೆಗಳನ್ನು ತೋರ್ತಾನೆ ಶರಣಬಸವೇಶ. ನೋಡಿ, ಕವಿಗಳು ಬರೀತಾರ, ಎರಡೂ ಪಾದದಿಂದ ಆ ಕಟ್ಟಿಗೆಯ ತೊಟ್ಟಿಲಕ್ಕ ಹೆಂಗ ಪಾದಗಳನ್ನ ಒದಿಯುವುದನ್ನ ಕವಿ ಕಲ್ಪನೆ ಮಾಡಿ ಬರೀತಾನ ಬಹಳ ಚಂದ. ಮುಂದೆ ನಾನು ಬೆಳೆದು ಈ ನಾಡಿನೊಳಗ ಕರ್ಮವನ್ನ ಮೆಟ್ಟಿ ಧರ್ಮವನ್ನ ಉಳಿಸ್ತೇನೆ ಅಂತ ಶರಣಬಸಪ್ಪ ಈ ಜಗತ್ತಿನೊಳಗ ಆ ಲೀಲೆಯನ್ನು ತೋರಿದ. ಎರಡೂ ಕೈಗಳನ್ನ ಮೇಲೆತ್ತಿ ಹೀಗೆ ಬಡಿಯುವುದನ್ನು ನೋಡಿದಾಗ ಶಿವ 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 ಅನ್ನುವ ಶಿವನಾಮ ಸ್ಮರಣೆಯೊಂದಿಗೆ ಈ ನಾಡಿನೊಳಗ ಶಿವಧ್ವಜವನ್ನ ನಾನು ಎತ್ತಿ ಹಾರಿಸ್ತೇನೆ ಅನ್ನುವಂತ ತತ್ವದ ಸಾಕ್ಷಿಯಾಗಿ ಶರಣಬಸಪ್ಪ ಎರಡು ಕೈಗಳಿಂದ ಶಿವನ ಜೈ ಜೈಕಾರವನ್ನ ಮಾಡ್ತಿದ್ದ ಶಿವಭಕ್ತನಂತೆ. ಅಷ್ಟೇ ಅಲ್ಲ, ಅವ್ವ ನಿತ್ಯವೂ ಹೊತ್ತು ಮುಳುಗಿದ ಮೇಲೆ ದೀಪವನ್ನ ಬೆಳಗಿದಾಗ ತೊಟ್ಟಿಲ ಶಿಶುವಾಗಿರುವಂತ ಶರಣಬಸವೇಶ ಆ ದೀಪದ ಕಡೆ ಮುಖ ಮಾಡಿ ತನ್ನ ಕಣ್ಣುಗಳ ಮೂಲಕ ಆ ಬೆಳಗುವ ದೀಪವನ್ನು ನೋಡುತ್ತಿದ್ದಂತೆ. ಆ ದೀಪ ಅದು ಧರ್ಮದ ದೀಪ, ಅದು ದಾಸೋಹದ ದೀಪ, ಅದು ಅರಿವಿನ ದೀಪ, ಅದು ಸುಜ್ಞಾನದ ದೀಪ. ಈ ದೀಪದ ಬೆಳಕಿನಂತೆ ನಾನೂ ಕೂಡ ದಾಸೋಹದ ಬೆಳಕಾಗ್ತೇನೆ ಅಂತ ತಿಳ್ಕೊಂಡು ಶರಣಬಸಪ್ಪ ಅಪರೂಪವಾಗಿರುವಂತ ಬಾಲಲೀಲೆಯನ್ನ ತೊಟ್ಟಿಲ ಮಗುವಾಗಿ ತೋರ್ತಾ ಇದ್ದ. ಹೀಗೆ ತಂದೆ ತಾಯಿಗಳ ಅಪರೂಪದ ಪ್ರೀತಿಯ ಅಕ್ಕರೆಯಲ್ಲಿ ಮುದ್ದು ಮಗುವಾಗಿರುವಂತ ಶರಣಬಸವೇಶ ಬೆಳೀತಾ ಇದ್ರ ಕವಿಗಳು ಬರೆದಾರ ಬಹಳ ಚಂದ. ಈ ಜಗತ್ತಿನೊಳಗೆ ಕೆಲವು ಮಕ್ಕಳು ಜನಮುದ್ದು ಕೂಸುಗಳಾಗಿ ಬೆಳೀತಾವಂತ, ಕೆಲವು ಮಕ್ಕಳು ಮನೆ ಮುದ್ದು ಕೂಸುಗಳಾಗ್ತಾವ. ಕನ್ನಡದೊಳಗೆ ಒಂದು ಮಾತಂದಾರ ನೋಡ್ರಿ, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ. ಅವು ಕೇವಲ ಮನೆ ಮುದ್ದು ಕೂಸುಗಳಾಗ್ತಾವ. ಶರಣಬಸಪ್ಪ ಅರಳಗುಂಡಿಗೆಯ ದೈವವಾದ. ಯಾಕೆ ಅಂದ್ರೆ ಶರಣಬಸಪ್ಪ ಹುಟ್ಟಿದ ಮೇಲೆ ಆ ಊರಿನೊಳಗ ಪರಿವರ್ತನೆಗಳಾದವು. ಆ ಊರಿನೊಳಗ ವಿಶೇಷವಾಗಿರುವಂತ ಲೀಲೆಗಳು ನಡೆದವು. ಶರಣಬಸವೇಶನ ಅವತಾರದಿಂದ ಎಷ್ಟು ಅದ್ಭುತವಾದ ಲೀಲೆಗಳು ನಡೀತಿದ್ವು ಅಂದ್ರ ಆ ಊರಿನ ಸಮಸ್ತ ದೈವದವರು ಯಾವುದಾದರೂ ತಮ್ಮ ಕಾರ್ಯಕಲಾಪಗಳಿಗೆ ಹೋಗುವ ಪೂರ್ವದೊಳಗ ಸ್ನಾನ ಮಾಡಿ ವಿಭೂತಿ ಹಚ್ಚಿಕೊಂಡು ಆದಪ್ಪ ಶರಣರ ಮನೆಗೆ ಬಂದು ಬಾಲ ಶಿಶುವಾಗಿರುವಂತ ಶಿವ ಶಿಶುವಾಗಿರುವಂತ ದ್ವಿತೀಯ ಶಂಭುವಾಗಿ ಅರಳಗುಂಡಿಗೆಯೊಳಗ ಅವತಾರ ತಾಳಿರುವಂತ ಶರಣಪ್ಪನ ಮುಖ ನೋಡಿ ಹೋದ್ರ ಅವರ ಕಾರ್ಯ ಕೆಲಸಗಳೆಲ್ಲ ಆಗುತ್ತಿದ್ದುವಂತ. ಇಂಥ ಶಿವಸಾಯುಜ್ಯದ ಬೆಳಕಿನೊಳಗ ಶರಣಬಸಪ್ಪ ಬಾಲಲೀಲೆಯನ್ನ ತೋರ್ತಾ ಇದ್ದ. ಹೀಗೆ ತೋರ್ತಾ ತೋರ್ತಾ ಬೆಳೀತಾ ಇರುವಾಗ 6-8 ತಿಂಗಳದ ಮಗುವಾದ ಬಾಲಲೀಲೆಯನ್ನ ಗುರುಲಿಂಗ ಕವಿಗಳು ಬಹಳ ಚಂದ ಬರೆದ್ರು. 3 ನುಡಿಯೊಳಗೆ ಬರೆದಾರ. ಎಷ್ಟು ಚಂದ ಬರೆದಾರಂದ್ರ, ಅಂಗಾತ ಮಲಗುವಂತ ಮಗು ಎದೆಯನ್ನ ಹೊಟ್ಟೆಯನ್ನ ನೆಲಕ್ಕೆ ಹಚ್ಚಿ ಅದಕ್ಕೆ ಡಬ್ಬು ಬೀಳೋದು ಅಂತಾರ. ಹೆಂಗ ಮಲಗುವ ಮಗು ಮುಂದಿನ 2 ಮುಂಗೈಗಳನ್ನ ನೆಲಕ್ಕೆ ಹಚ್ಚಿ ತೆವಳುತ್ತಾ ಇದ್ದ, ಮುಂದೆ ಸರಿತಾ ಇದ್ದ, ತೆವಳುತ್ತಾ ಇದ್ದ, ಮುಂದೆ ಸರಿತಾ ಇದ್ದ. ನಾನು ಬೆಳೀತಾ ಇದ್ದೀನಿ ಅನ್ನುವಂಥ ಸೂಚನೆಯನ್ನ ಈ ಮೂಲಕ ಶರಣಬಸಪ್ಪ ಹೆತ್ತವರಿಗೆ ನೀಡುತ್ತಾ ಇದ್ದ. ತೆವಳುತ್ತಾ 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 ಕೆಲವು ದಿನ ಕಳೆಯೋದ್ರೊಳಗಾಗಿನೇ ಮುಂದಿನ ಮುಂಗೈಗಳನ್ನ ಹಿಂಭಾಗದ ಹಿಂಗಾಲುಗಳನ್ನ ನೆಲಕ್ಕೂರಿ ಅಂಬೆಗಾಲಿಟ್ಟು ಓಡಾಡಕ್ಕೆ ಶುರು ಮಾಡಿದ ಮುದ್ದು ಕಂದ ಶರಣಬಸವ. ಅಂಬೆಗಾಲಿನ ಆ ಲೀಲೆಯ ಆಟವನ್ನ ನೋಡಿಯೂ ಕೂಡ ನಮ್ಮ ಜನಪದ ಸಾಹಿತ್ಯದೊಳಗ ಗರತಿ ಎಷ್ಟು ಚಂದ ಮಾತು ಹೇಳ್ಯಾಳಂದ್ರ ಈಗಿನ ತಾಯಂದಿರಿಗೆ ಈ ಆನಂದ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದನ್ನ ಅಷ್ಟು ಚಂದ ಅನುಭವಿಸಂಗಿಲ್ಲ. ಮುಂದಿನ ಕಾರ್ಯಕ್ರಮಕ್ಕೆ ಗುರುಗಳು ದಯವಿಟ್ಟು ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ಮುಂದೆ ಇನ್ನೂ ಉಪನ್ಯಾಸ ಕಾರ್ಯಕ್ರಮ ಇದೆ. ದಯವಿಟ್ಟು ತಮ್ಮ ಪ್ರವಚನವನ್ನು ಸ್ವಲ್ಪ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕೆಂದು ಗುರುಗಳಲ್ಲಿ ವಿನಂತಿ ಇದೆ. ಮತ್ತೆ ನಾಳೆಯ ದಿನ ಮುಂದಿನ ಪ್ರವಚನವನ್ನು ಕೇಳೋಣ ಅಂತ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ.